ಹಾಯ್ ಗೈಸ್, ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಸೊ ಮತ್ತೊಮ್ಮೆ ನಿಮಗೆಲ್ಲರಿಗೂ ವೆರಾಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ವಾರ್ಮ್ ವೆಲ್ಕಮ್. ಸೊ ಇವತ್ತು ಮತ್ತೆ ವರ್ಬ್ಸ್ ಅಂತ ಇದ್ದೀರಾ. ಸೊ ಇಟ್ ಇಸ್ ಓಕೆ ಗೈಸ್, ಇವತ್ತು ಲಾಸ್ಟ್ ಪಾರ್ಟ್ ಆಫ್ ದ ವರ್ಬ್ ನೋಡ್ಕೊಂಡು ಬಿಡೋಣ. ಸೊ ಈ ವಾರ ಜಾಸ್ತಿ ವರ್ಬ್ಸೇ ಆಗಿದೆ. ವರ್ಬ್ಸ್ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ, ಯಾಕಂದರೆ ಆ ಒಂದು ಏರಿಯಾಸಲ್ಲಿ ನಮ್ಗೆ ಅಷ್ಟು ಕ್ವೆಶನ್ಸು ನೋಡೋಕ್ಕೆ ಸಿಗುತ್ತೆ. ದ್ಯಾಟ್ ಈಸ್ ವೈ ಯು ಹ್ಯಾವ್ ಟು ಹ್ಯಾವ್ ಅ ವೆರಿ ಗುಡ್ ಫೋಕಸ್ ಆನ್ ವರ್ಬಿನ ಡಿಫ್ರೆಂಟ್ ಥರ, ಬೇರೆ ಬೇರೆ ಥರ ಏನೇನಿದೆ ಅದು ಅರ್ಥ ಮಾಡ್ಕೊಳ್ಳೋದು ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಆವಾಗಲೇ 22 ಆಗೋಗಿದೆ. 7th ನಮಗೆ ರಿಲೀಸ್ ಮಾಡಿದ್ರು. ಏನು ರಿಲೀಸ್ ಮಾಡಿದ್ರು? ಅಡ್ವರ್ಟೈಸ್ಮೆಂಟ್ ಓಪನ್ ಇತ್ತು ಫಾರ್ RRB PO ಮತ್ತು ಕ್ಲರ್ಕ್. ವಾಟ್ ವಾಸ್ ಓಪನ್? ದಿ ರಿಜಿಸ್ಟ್ರೇಷನ್ ವಾಸ್ ಓಪನ್. 27th ಲಾಸ್ಟ್ ಡೇಟ್ ಆಗಿದೆ. ಇವತ್ತು ಆಲ್ರೆಡಿ 22, ಇನ್ನು 5 days ಮಾತ್ರ ಬಾಕಿ ಇದೆ. ಸೊ ಯು ಶುಡ್ ನಾಟ್ ವೇಟ್ ಟಿಲ್ ದ ಲಾಸ್ಟ್ ಡೇ. ದಯವಿಟ್ಟು ಅದಕ್ಕಿಂತ ಮುಂಚೆನೇ ನೀವು ಮುಗಿಸಿ. ಆ್ಯಂಡ್ ಆಲ್ಸೋ ಮೇಕ್ ಶೋರ್ ದ್ಯಾಟ್ ನಿಮ್ಮ ಡಾಕ್ಯುಮೆಂಟೇಷನ್ ಅಪ್ಲೋಡ್ ಮಾಡೋದಕ್ಕಾಗಲಿ ಬೇರೆ ಏನಕ್ಕೂ ಗ್ಲಿಚಸ್ ಇಲ್ಲ ಅನ್ನೋದು ಒಂದು ನೀವು ನೋಡ್ಕೊಳ್ಳಿ. ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಬೌಟ್ RRB. ಅದು ಲೈವ್ ಸೆಲ್ಫಿ ಕೂಡ ಕೇಳ್ತಾ ಇರುತ್ತೆ. ಈಗಾಗಲೇ ನೀವು ಅಪ್ಲೈ ಮಾಡಿದರೆ ಓಕೆ. ಲೈವ್ ಸೆಲ್ಫಿ ತೊಗೊಳ್ಬೇಕಂತಂದರೆ ನೀವು ನಿಮ್ಮ ನಾರ್ಮಲ್ ಫೋನ್ಸಿಂದ ಕೂಡ ಅಪ್ಲೋಡ್ ಮಾಡ್ಬೋದು. ಬಟ್ ಮೇಕ್ ಶೋರ್ ದ್ಯಾಟ್ ನೀವು ಸ್ಟ್ರೇಟ್ ಆಗಿ ಫೋನ್ ಇಟ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಎನ್ಶೋರ್ ಮಾಡಿ ಅಷ್ಟೇ. ಓಕೆ. ಆ್ಯಂಡ್ ಆಲ್ಸೋ ಅಬೌಟ್ RRB ರೈಲ್ವೇಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. RRB ರೀಜನಲ್ ರೂರಲ್ ಬ್ಯಾಂಕ್ ಆಗೋಯ್ತು ಇವಾಗ. 27th ಲಾಸ್ಟ್ ಡೇ. ನಾವು ಟಾಕಿಂಗ್ ಅಬೌಟ್ ರೈಲ್ವೇಸ್. ಸೊ ನೀವು ಎಂಜಿನಿಯರ್ಸ್ ಆಗಿದ್ರು, ನೀವು ರೈಲ್ವೇನಲ್ಲಿ JE ಒಂದು ಪೋಸ್ಟ್ ಬಿಡ್ತಾರೆ ಅಂತ ಕಾಯ್ಕೊಂಡಿದ್ರೆ 2019 ಆದಮೇಲೆ ಈ ವರ್ಷನೇ ಅದ್ರ ಬಗ್ಗೆ ಬಿಟ್ಟಿದ್ದಾರೆ. ಮತ್ತು ಅಬೌಟ್ 7,000 ಪೋಸ್ಟ್ಸ್ ಇದೆ ಅಂತ ಬಿಟ್ಟಿದ್ದಾರೆ. ಸೊ ದಟ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್, ದಟ್ ಇಸ್ ಅ ಹ್ಯೂಜ್ ವೇಕೆನ್ಸಿ. ಸೊ ನೀವು ಮತ್ತೆ ರೈಲ್ವೇಸಿನ 3 ವರ್ಷಕ್ಕೆ ನಂತರನೇ ಅವರು ರೆಕ್ರೂಟ್ಮೆಂಟ್ ಮಾಡೋದು. ಸೊ ಆಲ್ರೆಡಿ ಸರ್ಕ್ಯುಲೇಷನ್ ಬಿಟ್ಟಿದ್ದಾರೆ. ದೇ ಹ್ಯಾವ್ ರಿಲೀಸ್ಡ್ ಅದು ಈ ಥರ ಸಮ್ ನೋಟಿಫಿಕೇಷನ್ ಅನ್ನೋದಕ್ಕಾಗೋದಿಲ್ಲ, ಒಂದು ಶಾರ್ಟ್ ನೋಟಿಫಿಕೇಷನ್ ಅನ್ಬೋದು. ಸೊ ನಂಬರ್ ಆಫ್ ವೇಕೆನ್ಸೀಸ್ ಮೇಲೆ ಬಿಟ್ಟಿದ್ದಾರೆ. ಸೊ ಈಗಾಗಲೇ ನೀವು ಅದರಲ್ಲಿ ಕೂಡ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಎಲ್ಲದಕ್ಕೂ RRB SSC JE ಆದರೂ ಸರಿ, ಏನಾದರೂ ಸ್ಪೆಷಲಿಸ್ಟ್ ಆದರೂ ಸರಿ, ಕೆಲವೊಂದು ಕಾಮನ್ ಸಿಲೆಬಸ್ ಇರುತ್ತೆ. ಸಚ್ ಆಸ್ ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲೀಷ್, ಕರೆಂಟ್ ಅಫೇರ್ಸ್. ಸೊ ಇದು ಎಲ್ಲದೂ ಕಾಮನ್ ಆಗಿರುತ್ತೆ. ಅದನ್ನು ಪ್ರಿಪೇರ್ ಮಾಡಿ. ಅದು ಬಿಟ್ಟು ಜೂನಿಯರ್ ಎಂಜಿನಿಯರಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ದೆನ್ ಯು ಗೈಸ್ ವಿಲ್ ಹ್ಯಾವ್ ಟು ಪ್ರಿಪೇರ್ ವಾಟ್ ಎವರ್ ಇಸ್ ಯೋರ್ ಕನ್ಸರ್ನ್ಡ್ ಸಬ್ಜೆಕ್ಟ್. ಓಕೆ. ಸೊ ನಮ್ಮ ವೆರಾಂಡಾ ರೇಸ್, ನೀವು ಈಗಾಗಲೇ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಗೆ ಗೊತ್ತಿದೆ, ನಮ್ಮ ವೆರಾಂಡಾ ರೇಸ್ ಲೈಬ್ರರಿನಲ್ಲಿ ಪ್ರತಿಯೊಂದು ಬುಕ್ಸು ಅವೈಲಬಲ್ ಇದೆ. ವಿ ಹ್ಯಾವ್ ಅ ಹ್ಯೂಜ್ ಕಲೆಕ್ಷನ್ ಆಫ್ ಬುಕ್ಸ್. ಸೊ ನೀವು ಆ ಬುಕ್ಸ್ನ ಅವೈಲ್ ಮಾಡ್ಬೋದು. ನಿಮಗೆ ಸಪೋಸ್ ನೀವಿನ್ನೂ ನಮ್ಮ ಸ್ಟೂಡೆಂಟ್ಸ್ ಆಗಿಲ್ಲ, ನಮ್ಮ ವೆರಾಂಡಾ ರೇಸ್ ಕಡೆಯಿಂದ ನೀವು ಕೋಚಿಂಗ್ ತೊಗೊಳ್ಬೇಕು ಅಂತ ಇದ್ದರೆ ಒಂದು ಸತಿ ನಮ್ಮ ಬ್ರಾಂಚ್ಗೆ ಬಂದು ವಿಸಿಟ್ ಮಾಡಿ. ನಮ್ಮ ಬ್ರಾಂಚ್ ವೆರಾಂಡಾ ರೇಸ್ ವಿಜಯನಗರ್ ಬೆಂಗಳೂರಿನಲ್ಲಿರೋದು. ಸೊ TTMC ಬಸ್ ಸ್ಟಾಪ್ ರೈಟ್ ಆಪೋಸಿಟ್ ಇದೆ. ಅದು ಅಂಥ ದೂರ ಕೂಡ ಇಲ್ಲ. ವಿ ಹ್ಯಾವ್ ಎವ್ರಿ ಕೈಂಡ್ ಆಫ್ ಫೆಸಿಲಿಟಿ, ಕಂಪ್ಯೂಟರ್ ಲ್ಯಾಬ್. ಸೊ ನೀವು ಮಾಕ್ ಟೆಸ್ಟ್ ತೊಗೊಳ್ಬೋದು. ಆಲ್ಸೋ ಯು ಹ್ಯಾವ್ ಲೈಬ್ರರಿನಲ್ಲಿ ಇರೋವಂಥ ಬುಕ್ಸ್ನ ನೀವು ಬಾರೋ ಕೂಡ ಮಾಡ್ಕೊಳ್ಬೋದು, ಅಥವಾ ಯು ಕ್ಯಾನ್ ಯೂಟಿಲೈಸ್ ಆಲ್ ದ ಫೆಸಿಲಿಟೀಸ್ ಅವೈಲಬಲ್. ಓಕೆ. ನಾ ಮೂವಿಂಗ್ ಆನ್ ಟು ಮಾಡೆಲ್ ವರ್ಬ್ಸ್. ಮಾಡೆಲ್ ವರ್ಬ್ ಅಲ್ಲಿ ಒಂದು ಥರದ ವರ್ಬ್ ಮಾಡೆಲ್ ವರ್ಬ್ ಹೌದು. ಓಕೆ. ವಾಟ್ ಎಕ್ಸಾಕ್ಟ್ಲಿ ಈಸ್ ಮಾಡೆಲ್ ವರ್ಬ್ ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ಕಲ್ತ್ಕೊಳ್ಳೋಣ. ಇಲ್ಲಿವರೆಗೂ ಈ ವಾರ ಪೂರ್ತಿ ಇದನ್ನೇ ನಾವು ಮಾಡ್ಕೊಂಬಂದಿದ್ದೀವಿ. ವಾಟ್ ಈಸ್ ವರ್ಬ್, ಆ ವರ್ಬ್ ಹೆಂಗೆ ಬದಲಾಗತ್ತೆ, ಎಷ್ಟು ಥರ ವರ್ಬ್ ಇದೆ, ಅದನ್ನು ಯಾವ ರೀತಿನಲ್ಲಿ ನಾನು ಬಳಸ್ಬೋದು, ಇದಿಷ್ಟು ನಾವು ಈ ಪೂರ್ತಿ ವರ್ಷ ಅಲ್ಲ, ಈ ವಾರ ನೋಡ್ಕೊಂಡು ಬಂದಿದ್ದೀವಿ. ಓಕೆ. ಸೊ ಅದರಲ್ಲಿ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನಿಮಗೆ. ನೀವು ಈಗಾಗಲೇ ಡೈಲಿ ನೋಡಿಕೊಂಡು ಬಂದಿದ್ರೆ ನಿಮಗೆ ಸಾಕಾಗಿದ್ದರೆ ಯು ಎಕ್ಸ್ಕ್ಯೂಸ್ ಮೀ ಫಾರ್ ಒನ್ಸ್. ಬಟ್ ಇವತ್ತು ನೀವು ಫಸ್ಟ್ ಸೆಷನ್ ಅಟೆಂಡ್ ಮಾಡ್ತಾ ಇದ್ರೆ, ಈಗಾಗಲೇ ನಾವು June 1st ನಾವು ಲೈವ್ ಸೆಷನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಕವರ್ಡ್ ಟೂ ಮೆನಿ ಪೋರ್ಷನ್ಸ್. ಗ್ರಾಮರ್ನ ಆಲ್ಮೋಸ್ಟ್ ಹಾಫ್ಗಿಂತ ಜಾಸ್ತಿನೇ ನಾವು ಕವರ್ ಮಾಡಿದ್ದೀವಿ. ಮತ್ತೊಮ್ಮೆ ಹೋಗಿ ನೀವು ಆ ವಿಡಿಯೋಸ್ ಎಲ್ಲನೂ ಚೆಕ್ ಮಾಡ್ಬೋದು. ದ್ಯಾಟ್ ಇಸ್ ಅಪ್ಲೋಡೆಡ್ ಇನ್ ಯೂಟ್ಯೂಬ್ ವೆರಾಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಸೊ ವರ್ಬ್ಸ್ ಅಂತಂದರೆ ಕ್ರಿಯಾಪದ. ಸಿಂಪ್ಲಿ ಟು ಸೇ ಇಟ್ ಇಸ್ ಅ ಆಕ್ಷನ್. ಏನು ಸಬ್ಜೆಕ್ಟ್ ದಟ್ ಇಸ್ ನೌನ್ ಅಥವಾ ಪ್ರೊನೌನ್ ಇರ್ಬೋದು, ಅದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳೋದು ಕ್ರಿಯಾಪದ, ದಟ್ ಇಸ್ ವರ್ಬ್ ಅಲ್ವಾ. ಸೊ ವರ್ಬು ತುಂಬ ಥರ ನಾವು ನೋಡಿದ್ದೀವಿ. ಅದರಲ್ಲಿ ಈ ಒಂದು ಕ್ಲಾಸಿಫಿಕೇಶನ್ ದಟ್ ಇಸ್ ಆಕ್ಸಿಲರಿ ವರ್ಬ್ ಮತ್ತು ಆರ್ಡಿನರಿ ವರ್ಬ್. ಆಕ್ಸಿಲರಿ ವರ್ಬ್ಸ್ನ ನಾವು ಹೆಲ್ಪಿಂಗ್ ವರ್ಬ್ ಅಂತ ಕೂಡ ಕರಿಬಹುದು. ದಟ್ ಇಸ್ ಆಲ್ಸೋ ನೋನ್ ಆಸ್ ಹೆಲ್ಪಿಂಗ್ ವರ್ಬ್. Okay. And ordinary verb we can also call it as main verb. Okay. ಇದನ್ನು ನಾವು main verb ಅಂತ ಕೂಡ ಕರಿಬೋದು. Okay. For example, she is reading a book.
ಓಕೆ, ಈ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಇಲ್ಲಿ ಫಸ್ಟು ಸೆಂಟೆನ್ಸ್ ಶುರು ಆಗೋದು ಸಬ್ಜೆಕ್ಟ್ ಪ್ರಕಾರ. ಸಬ್ಜೆಕ್ಟ್ ಹಿಯರ್ ಇಸ್ ಶಿ. ಸೊ ಶಿ ಅನ್ನೋದು ಪ್ರೊನೌನ್ ಆದರೂ ಆಗಿರ್ಬೋದು. ಶಿ ಇಸ್ ಅ ಪ್ರೊನೌನ್, ಬಟ್ ಸಬ್ಜೆಕ್ಟ್ ಕ್ಯಾನ್ ಬಿ ಇದರ್ ಪ್ರೊನೌನ್ ಆರ್ ಅ ನೌನ್. ಸೊ ದಿಸ್ ಇಸ್ ಅ ಪ್ರೊನೌನ್. ಪ್ರೊನೌನ್ನ ಹೆಲ್ಪ್ ಮಾಡೋದು, ದೇರ್ ಆರ್ ಟೂ ಥಿಂಗ್ಸ್ ಹಿಯರ್, ಈಸ್ ಆ್ಯಂಡ್ ರೀಡಿಂಗ್. ಸೊ ಇದು ಎರಡು ವರ್ಬ್ಸ್ ಅಲ್ವಾ. ಸೊ ಶಿ ಯಾರೋ ಗೊತ್ತಿಲ್ಲ, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಏನನ್ನ ಓದ್ತಾ ಇದ್ದಾರೆ? ಬುಕ್ನ ಓದ್ತಾ ಇದ್ದಾರೆ. ದಿಸ್ ಇಸ್ ಅನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ವಿಲ್ ಆಲ್ವೇಸ್ ಬಿ ನೌನ್. ಓಕೆ, ಸೊ ಆಬ್ಜೆಕ್ಟ್ ಯಾವಾಗೂ ನೌನ್ ಆಗೇ ಇರುತ್ತೆ. ಬುಕ್ ಅನ್ನೋದು ಇಟ್ ಇಸ್ ಅ ನೌನ್, ರೈಟ್. ಸೊ ಅನ್ನೋದು ಇನ್ಡೆಫಿನೈಟ್ ಆರ್ಟಿಕಲ್. ಯಾವ ಥರದ ನೌನ್ ಅಂತ ಡಿಫೈನ್ ಮಾಡೋದಕ್ಕೋಸ್ಕರ ನಾವು ಆರ್ಟಿಕಲ್ಸ್ ಬಳಸ್ತೀವಿ. ಈಗಾಗಲೇ ನಾವು ಆರ್ಟಿಕಲ್ಸ್ ಮೇಲೆ ಕೂಡ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀವಿ. ಅದರಲ್ಲಿ ಏನು ಓದಬೇಕು, ಏನು ಓದಬಾರ್ದು, ಎಷ್ಟು ಇಂಪಾರ್ಟೆಂಟ್ ಅಂತ ಕೂಡ ಮಾಡಿದ್ದೀವಿ. ಸೊ ಒನ್ಸ್ ಗೋ ಆ್ಯಂಡ್ ವಾಚ್ ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ಇಟ್. ಓಕೆ, ಈ ಎರಡು ವರ್ಬ್ಸ್, ಇದು ಎರಡು ವರ್ಬ್ಸ್ ಅಲ್ವಾ. ಸೊ ಈ ಎರಡು ವರ್ಬ್ಸಲ್ಲಿ ದಿಸ್ ಈಸ್ ಹೆಲ್ಪಿಂಗ್ ವರ್ಬ್ or the auxiliary verb, okay, which talks about the tenses. ಯಾವ ಟೆನ್ಸ್ ಅಂದರೆ ಯಾವ ಕಾಲದಲ್ಲಿ ಈ ಒಂದು ಆಕ್ಷನ್ ನಡೀತಾ ಇದೆ, ವೆದರ್ ಇಟ್ ಇಸ್ ಇನ್ ಪ್ರೆಸೆಂಟ್ ಟೆನ್ಸ್, ವೆದರ್ ಇಟ್ ಇಸ್ ಇನ್ ಫ್ಯೂಚರ್ ಆರ್ ಇನ್ ದ ಪಾಸ್ಟ್ ಟೆನ್ಸ್ ಅನ್ನೋದು ನನಗೆ ಈ ಆಕ್ಸಿಲರಿ ವರ್ಬ್ ಮುಖಾಂತರ ಗೊತ್ತಾಗುತ್ತೆ. ಆ್ಯಂಡ್ ಮೇನ್ ವರ್ಬ್, ದಿಸ್ ಇಸ್ ದ ಮೇನ್ ವರ್ಬ್. ಓಕೆ, ಏನು ಆಕ್ಷನ್ ಮಾಡ್ತಾ ಇದ್ದಾರೆ? ದಟ್ ಪರ್ಸನ್ ಆರ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಏನು ಮಾಡ್ತಾ ಇದ್ದಾರೆ? ಅವರು ಓದ್ತಾ ಇದ್ದಾರೆ. ಸೊ ಈ ಮೇನ್ ವರ್ಬ್ನ ಲಿಂಕ್ ಮಾಡೋದು ಆಕ್ಸಿಲರಿ ವರ್ಬ್. ಮೇನ್ ವರ್ಬ್ನ ಸಬ್ಜೆಕ್ಟಿಗೆ ಲಿಂಕ್ ಮಾಡೋದು ಇಟ್ ಈಸ್ ದಟ್ ಈಸ್ ಆಕ್ಸಿಲರಿ ವರ್ಬ್. ಸೊ ಇವಾಗ ನಾನು ನೋಡೋ ಹೊತ್ತಲ್ಲಿ ಅಥವಾ ನಾನು ಮಾತಾಡೋ ಹೊತ್ತಲ್ಲಿ ಆ ಹುಡುಗಿ ಬುಕ್ ಓದ್ತಾ ಇದ್ದಾರೆ. ಸೊ ದಟ್ ಈಸ್ ವಾಟ್ ಈಸ್ ಟೆಲ್ಲಿಂಗ್. ಈ ಒಂದು ಲಿಂಕ್, ಇಂಟರ್ ಲಿಂಕ್ ಮಾಡೋದು ಆಕ್ಸಿಲರಿ ವರ್ಬ್. ಕ್ಲಿಯರ್? ಸೊ ದೀಸ್ ಆರ್ ದ ಟೂ ಕೈಂಡ್ಸ್ ಆಫ್ ವರ್ಬ್ಸ್. ವರ್ಬ್ಸ್ನ ಎರಡು ಥರ, ಒಂದು ಆಕ್ಸಿಲರಿ ವರ್ಬ್ ಮತ್ತು ಇನ್ನೊಂದು ಮೇನ್ ವರ್ಬ್. ಆಕ್ಸಿಲರಿ ವರ್ಬ್ ಅಂದರೆ ಹೆಲ್ಪ್ ಮಾಡುತ್ತೆ. ಏನಕ್ಕೆ ಹೆಲ್ಪ್ ಮಾಡುತ್ತೆ? ಟು ಲಿಂಕ್. ಕ್ಲಿಯರ್? ಸಿಂಪಲ್. ಓಕೆ, ಸೊ ಈ ಒಂದು ಆಕ್ಸಿಲರಿ ವರ್ಬ್ನ ಮತ್ತೆ ನಾವು ಎರಡು ರೀತಿ ನೋಡ್ತೀವಿ. ಅದು ಒಂದು ಪ್ರೈಮರಿ, ಇನ್ನೊಂದು ಮಾಡೆಲ್ ವರ್ಬ್. ಸೊ ಪ್ರೈಮರಿ ವರ್ಬ್ ಇಸ್ ನಥಿಂಗ್ ಬಟ್ ಆಲ್ ದೀಸ್: ಈಸ್, ಆರ್, ವಾಸ್, ವರ್, ಓಕೆ, ಹ್ಯಾಡ್, ಹ್ಯಾವ್, ಹ್ಯಾಸ್, ಡೂ, ಡಸ್, ಡಿಡ್, ಇದೆಲ್ಲನೂ ಪ್ರೈಮರಿ ವರ್ಬ್. ಕ್ಲಿಯರ್? ಇದು ಈ ಪ್ರೈಮರಿ ವರ್ಬ್ ನಾವು ಏನಕ್ಕೆ ಬಳಸ್ತೀವಿ ಅಂದರೆ ಟೆನ್ಸಸ್ಸಿಗೋಸ್ಕರ ಬಳಸ್ತೀವಿ. ಟೆನ್ಸಸ್ ಏನು? ಯಾವ ಕಾಲದಲ್ಲಿ ಏನು ನಡೀತಾ ಇದೆ, ವೆದರ್ ಒಂದು ಆ್ಯಕ್ಷನ್ನು ಅದು ಪ್ರೆಸೆಂಟಲ್ಲಿ ನಡೀತಿದೆಯಾ, ಪಾಸ್ಟಲ್ಲಿ ನಡೀತಿದೆಯಾ, ಫ್ಯೂಚರಲ್ಲಿ ನಡೀತಿದೆಯಾ ಅಂತ ಹೇಳೋದು ನನಗೆ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್. ನೆಕ್ಸ್ಟ್ ಬಂದು ಮಾಡೆಲ್ ವರ್ಬ್ಸ್. ಸೊ ಈ ಮಾಡೆಲ್ ವರ್ಬ್ಸು ಏನು ಹೇಳುತ್ತೆ ಅಂತಂದರೆ ಸಚ್ ಆಸ್ ಶುಡ್, ಓಕೆ, ಶುಡ್, ಕ್ಯಾನ್, ಕುಡ್, ನೀಡ್, ಓಕೆ, ಆ್ಯಂಡ್ ವಾಟ್ ಎಲ್ಸ್, ಮಸ್ಟ್, ಇದೆಲ್ಲನೂ ಮಾಡೆಲ್ ವರ್ಬ್ಸ್ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಮಾಡೆಲ್ ವರ್ಬ್ಸ್ ಅಂತಂದರೆ ಇವಾಗ ನಾನು ಹೇಳ್ತೀನಿ ಯು ಶುಡ್ ಕಮ್ ಟು ದ ಕ್ಲಾಸ್. ಸೊ ಇದನ್ನು ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ? ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಒಂದು ಆರ್ಡರ್ ಥರ ಅಥವಾ ಒಂದು ಡ್ಯೂಟಿ ಥರ ಹೇಳ್ತಾ ಇದ್ದೀನಿ. ಸೊ ಒಂದು ಮೂಡ್, ಯಾರು ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಅವರ ಮೂಡ್ ಹೆಂಗಿದೆ ಅಥವಾ ಅವರ ಕೆಲಸ ಯಾವ ರೀತಿ ಇದೆ ಅಂತ ಹೇಳೋದಕ್ಕೆ ನಾವು ಮಾಡೆಲ್ ವರ್ಬ್ನ ಬಳಸ್ತೀವಿ. ಇಲ್ಲಿ ಪ್ರೈಮರಿ ವರ್ಬ್ನ ನಾವು ಟೆನ್ಸಸ್ ಬಗ್ಗೆ ಬಳಸ್ತೀವಿ. ಯಾವ ಕಾಲದಲ್ಲಿ ಆ್ಯಕ್ಷನ್ ನಡೆದಿದೆ ಅನ್ನೋದಕ್ಕೋಸ್ಕರ ಬಳಸ್ತೀವಿ. ವೆರಾಸ್ ಮಾಡೆಲ್ ವರ್ಬ್ ಅನ್ನೋದು ಒಂದು ಸೆಂಟೆನ್ಸ್ ಇರ್ಬೋದು, ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಯಾವ ಥರ ಇದೆ ಅದು ಅನ್ನೋದಕ್ಕೋಸ್ಕರ ಬಳಸ್ತೀವಿ. ಅಂದರೆ ಯಾವ ಮೂಡಲ್ಲಿ ಹೇಳ್ತಾ ಇದ್ದಾರೆ, ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರಾ, ಕಂಪಲ್ಸರಿಯಾಗಿ ಹೇಳ್ತಾ ಇದ್ದಾರಾ, ಅಥವಾ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದಾರಾ, ಅದ್ರ ಬಗ್ಗೆ ನಮಗೆ ಹೆಚ್ಚು ತಿಳುವಳಿಕೆ ಕೊಡೋದು ಮಾಡೆಲ್ ವರ್ಬ್ಸ್ ಮುಖಾಂತರ. ಕ್ಲಿಯರ್? ಈ ಒಂದು ಡಿಸ್ಟಿಂಕ್ಷನ್ ಅರ್ಥ ಆಗಿದೆಯಾ ಎಲ್ಲರಿಗೂ? ಆರ್ ಯು ಆಲ್ ಫಾಲೋಯಿಂಗ್? ಓಕೆ, ಸೊ ನಾವು ಮೂವಿಂಗ್ ಆನ್ ಟು ದಿ ಮಾಡೆಲ್ ವರ್ಬ್ಸ್. ಇವತ್ತಿನ ಸೆಷನಲ್ಲಿ ನಾವು ಮಾಡೆಲ್ ವರ್ಬ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಮಾಡೆಲ್ ವರ್ಬ್ಸ್ ಆಸ್ ಐ ಟೋಲ್ಡ್ ಯು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತಂದರೆ ಫಸ್ಟ್ಲಿ ಟು ಎಕ್ಸ್ಪ್ರೆಸ್. ಏನನ್ನು ಎಕ್ಸ್ಪ್ರೆಸ್ ಮಾಡಬೇಕು? ಒಂದು ನೆಸೆಸಿಟಿ ಇರ್ಬೋದು. ಐ ವಾಂಟ್ ಟು ಗೋ ಟು ಹೋಮ್, ರೈಟ್? ಐ ನೀಡ್ ಟು ಗೋ ಟು ಹೋಮ್, ರೈಟ್? ಅಂದರೆ ನನ್ನ ಮನೆಗೆ ಹೋಗಬೇಕು. ಸೊ ನೆಸೆಸಿಟಿ ಇರ್ಬೋದು, ಒಂದು ಪಾಸಿಬಿಲಿಟಿ ಇರ್ಬೋದು, ಅಥವಾ ಪರ್ಮಿಷನ್ ಆರ್ ಎಬಿಲಿಟಿ. ಇದಕ್ಕೂ ಹೆಚ್ಚಿನಗೋಸ್ಕರ ಮೋಸ್ಟ್ಲಿ ಒಂದು ಮೂಡ್ ಹೆಂಗಿದೆ ಅಥವಾ ಮೋಡ್ ಯಾವ ರೀತಿ ಇದೆ ಅನ್ನೋದಕ್ಕೋಸ್ಕರ ನಾವು ಮಾಡೆಲ್ ವರ್ಬ್ಸ್ನ ಬಳಸ್ತೀವಿ. ಓಕೆ, ಇಟ್ ಇಸ್ ಆಲ್ಸೋ ಯೂಸ್ ಟು ಎಕ್ಸ್ಪ್ರೆಸ್ ದ ಮೂಡ್ ಆರ್ ಮೋಡ್ ಅಥವಾ ಆಟಿಟ್ಯೂಡ್ ಆಫ್ ದ ಸ್ಪೀಕರ್. ಯಾವ ರೀತಿ ಇದೆ, ದ ಆಟಿಟ್ಯೂಡ್ ಆಫ್ ದ ಸ್ಪೀಕರ್ ಇಸ್ ಆಲ್ಸೋ ಯೂಸ್ಡ್. ಮಾಡೆಲ್ ವರ್ಬ್ಸ್ ಮುಖಾಂತರನೇ ನಾವು ಕಲಿಯೋದು. ದ ಮೇಜರ್ ಟೈಪ್ ಆಫ್ ಮಾಡೆಲ್ ವರ್ಬ್ಸ್ ಯಾವ್ದ್ಯಾವುದು? ಕ್ಯಾನ್, ಕುಡ್. ಸೊ ಕ್ಯಾನ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿದರೆ ಕುಡ್ ಪಾಸ್ಟ್ ಟೆನ್ಸಲ್ಲಿ ಹೇಳ್ತೀವಿ. ಮೇ, ಮೈಟ್ ಅಗೇನ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್. ಸೊ ಇದು ಪ್ಯಾಸಿವ್ ವಾಯ್ಸಲ್ಲಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಶುಡ್, ವುಡ್, ಓಕೆ, ವುಡ್, ವಿಲ್ ಆ್ಯಂಡ್ ವುಡ್, ವಿಲ್ ಆ್ಯಂಡ್ ವುಡ್. ಓಕೆ, ನೆಕ್ಸ್ಟ್ ಮಸ್ಟ್, ಓತ್ ಟು, ನೀಡ್, ಡೇರ್, ಶಲ್, ವಿಲ್.
ದೀಸ್ ಆರ್ ದ ಮೇಜರ್ ಟೈಪ್ಸ್ ಆಫ್ ಮಾಡಲ್ ವರ್ಬ್ಸ್. ಬಟ್ ಶಲ್ ಮತ್ತು ವಿಲ್ ಅನ್ನೋದು ನಾವು ಮಾಡಲ್ ವರ್ಬ್ಸ್ ಆಗಿ ಕಡಿಮೆ ಬಳಸ್ತೀವಿ. ಅದನ್ನು ನಾವು ಒಂದು ನಾರ್ಮಲ್ ಪ್ರೈಮರಿ ವರ್ಬ್ಸ್ ಆಗಿ ಬಳಸೋದು ಜಾಸ್ತಿ ಇನ್ ಕೇಸ್ ಆಫ್ ಫ್ಯೂಚರ್ ಟೆನ್ಸ್. ಐ ವಿಲ್ ಗೋ ಟು ಮೈ ಹೋಮ್ ಇನ್ ದಿ ಈವ್ನಿಂಗ್ ಅಲ್ವಾ, ಅದು ಫ್ಯೂಚರ್ ಟೆನ್ಸ್. ಅಂದರೆ ನಾನು ಸಂಜೆ ಮಾಡುವಂಥ ಕೆಲಸನ ಹೇಳೋದದು ಫ್ಯೂಚರ್ ಟೆನ್ಸ್. ಆವಾಗ ನಾವು ಇದು ಬಳಸೋವಂಥದ್ದು. ಅಷ್ಟಾಗಿ ನಾವು ಮಾಡಲ್ ವರ್ಬ್ಸಲ್ಲಿ ಬಳಸಲ್ಲ. ಬಟ್ ಇದು ಮಿಕ್ಕಿದೆಲ್ಲನೂ ವಿ ಯೂಸ್ ಇನ್ ಕೇಸ್ ಆಫ್ ಮಾಡಲ್ ವರ್ಬ್ಸ್. ಸೊ ಇವತ್ತಿನ ಸೆಷನಲ್ಲಿ ಯಾವ ಮಾಡಲ್ ವರ್ಬ್ ಹತ್ರ ಹೆಂಗೆ ಬಳಸ್ತೀವಿ ಅನ್ನೋದನ್ನ ನಾವು ನೋಡೋಣ. ಓಕೆ, ಸೊ ಮೂವಿಂಗ್ ಆನ್, ಫಸ್ಟ್ ಒನ್. ಸೊ ಯು ಕ್ಯಾನ್ ಸಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಹಿಯರ್. ಸೊ ಯು ಶುಡ್ ರೆಗ್ಯುಲರ್ಲಿ ಗೋ ಫಾರ್ ಅ ಮಾರ್ನಿಂಗ್ ವಾಕ್. ಅಂದರೆ ಇಲ್ಲಿ ನಾನು ಒಂಥರ ಸ್ಟ್ರಿಕ್ಟಾಗಿ ಹೇಳೋ ಥರ ಇದೆಯಾ, ಯು ಶುಡ್ ಗೋ ರೆಗ್ಯುಲರ್ಲಿ ಟು ದ ಮಾರ್ನಿಂಗ್ ವಾಕ್ ಆ್ಯಂಡ್ ದೇ ಮಸ್ಟ್ ಅಟೆಂಡ್ ಟುಮಾರೋಸ್ ಮೀಟಿಂಗ್. ಅಂದರೆ ಅವರು ಅಟೆಂಡ್ ಮಾಡಲೇಬೇಕು, ಕಂಪಲ್ಸರಿಯಾಗಿ ನಾನು ಹೇಳ್ತಾ ಇದ್ದೀನಿ, ಅವರು ಅಟೆಂಡ್ ಮಾಡಲೇಬೇಕು ಅಂತ. ಮೇ ಐ ಯೂಸ್ ದ ಪೆನ್ ಪ್ಲೀಸ್, ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಎಸ್, ಐ ಆಮ್ ರಿಕ್ವೆಸ್ಟಿಂಗ್. ಯು ಕ್ಯಾನ್ ಪಾರ್ಕ್ ದ ಕಾರ್. ಓಕೆ, ನಾನು ಇಲ್ಲಿ ಪರ್ಮಿಷನ್ ಕೊಡ್ತಾ ಇದ್ದೀನಿ, ಸರಿ ನೀನು ಇಲ್ಲಿ ಕಾರ್ ಪಾರ್ಕ್ ಮಾಡ್ಬೋದು. ಕುಡ್ ಯು ಪ್ಲೀಸ್ ಓಪನ್ ದ ಡೋರ್, ಅಗೇನ್ ಇಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಮೂಡ್ ಹೆಂಗಿದೆ ಅನ್ನೋದು ನನಗೆ ಗೊತ್ತಾಗೋದು ಮಾಡಲ್ ವರ್ಬ್ಸ್ ಮುಖಾಂತರ. ಆದರೆ ಪ್ರೈಮರಿ ವರ್ಬ್ಸ್ ಅದರಿಂದ ನನಗೆ ಗೊತ್ತಾಗೋದು ಟೆನ್ಸಸ್, ಯಾವ ಕಾಲದಲ್ಲಿ ಯಾವ ಆ್ಯಕ್ಷನ್ ನಡೆದಿತ್ತು ಅಂತ ಗೊತ್ತಾಗೋದು ಪ್ರೈಮರಿ ವರ್ಬ್. ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್. ಓಕೆ ಗೈಸ್, ಐ ಥಿಂಕ್ ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕೈಂಡ್ಲಿ ಕಮೆಂಟ್ ಆ್ಯಂಡ್ ಟೆಲ್ ಮಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೇನಾದರೂ ಇನ್ಕ್ಲೂಡ್ ಮಾಡಬೇಕಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮಾಡಲ್ ವರ್ಬ್ಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಫಸ್ಟ್ಲಿ ಪರ್ಮಿಷನ್. ಓಕೆ, ಎಲ್ಲಿ ಯೂಸ್ ಮಾಡ್ತೀನಿ ನಾನು? ಫಸ್ಟ್ಲಿ ಟು ಆಸ್ಕ್ ಪರ್ಮಿಷನ್. ಫಾರ್ ಎಕ್ಸಾಂಪಲ್, ಮೇ ಐ ಗೋ. ಓಕೆ, ಸೊ ಫಸ್ಟು ಪರ್ಮಿಷನ್ ತೊಗೊಳ್ಳೋದಕ್ಕೋಸ್ಕರ ಅಥವಾ ಎಬಿಲಿಟಿ ಇದೆ ಅಂತ ತೋರ್ಸೋಕ್ಕೋಸ್ಕರ, ಅಂದರೆ ನಾನು ಇದು ಮಾಡಬಲ್ಲೆ ಅಂತ ತೋರಿಸೋದಕ್ಕೋಸ್ಕರ. ಪಾಸಿಬಿಲಿಟಿ ಆಯಿತು, ಇದು ಒಂದು ಸಂಭಾವನೆ ಇದೆ. ಸಜೆಷನ್ ಅಥವಾ ಅಡ್ವೈಸಿಗೋಸ್ಕರ. ಪ್ರಾಮಿಸ್, ಆ ಒಂದು ಇದೆಲ್ಲದರದ್ದು ನಾವು ಎಕ್ಸಾಂಪಲ್ಸ್ ನೋಡೋಣ. ಯಾವುದಕ್ಕೆ ಯಾವ ಮಾಡಲ್ ವರ್ಬ್ಸ್ ಬಳಸ್ತೀವಿ ಅನ್ನೋದು ಕೂಡ ಇವತ್ತಿನ ಸೆಷನಲ್ಲಿ ಕಲ್ತ್ಕೊಳ್ಳೋಣ. ಇಂಟೆನ್ಷನ್, ಓಕೆ, ಆ್ಯಂಡ್ ದೆನ್ ರಿಕ್ವೆಸ್ಟ್, ಓಕೆ, ದೆನ್ ನೆಸೆಸಿಟಿ ಅಥವಾ ಕಂಪಲ್ಷನ್ ತೋರಿಸೋದಕ್ಕೋಸ್ಕರ. ಆ್ಯಂಡ್ ದೆನ್ ಫಾರ್ ಪ್ರಾಹಿಬಿಷನ್, ಯು ಮಸ್ಟ್ ನಾಟ್ ಡೂ. ಪ್ರಾಹಿಬಿಷನ್, ಡ್ಯೂಟಿ, ನನ್ನ ಡ್ಯೂಟಿ, ದಟ್ ಇಸ್ ಮೈ ಆಬ್ಲಿಗೇಷನ್. ಓಕೆ, ಡ್ಯೂಟಿ, ಆಬ್ಲಿಗೇಷನ್, ವಿಶ್ ಅಥವಾ ಪ್ರೇಯರ್. ಓಕೆ, ಈ ಎಲ್ಲ ಸೆಕ್ಟರ್ಸಿಗೂ ನಾವು ಮಾಡಲ್ ವರ್ಬ್ಸ್ನ ಬಳಸ್ತೀವಿ. ದೀಸ್ ಆರ್ ದ ಡಿಫ್ರೆಂಟ್ ಮೂಡ್ಸ್, ರೈಟ್? ದಟ್ ಇಸ್ ವಾಟ್ ಇಟ್ ಇಸ್. ಓಕೆ, ನಾ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಒಂದೊಂದೇ ಇವತ್ತಿನ ಸೆಷನಲ್ಲಿ ಕಲ್ತ್ಕೊಳ್ಳೋಣ. ಐ ಹೋಪ್ ಕಲರ್ ಡಿಸ್ಟಿಂಕ್ಟ್ ಇದೆ ಅಂತ ಅಂದ್ಕೊಳ್ತೀನಿ. ಯಾವುದಾದ್ರೂ ಕಲರ್ ಕಾಣಿಸ್ತಿಲ್ಲ ಅಂದರೆ ದಯವಿಟ್ಟು ನನಗೆ ತಿಳಿಸಿ. ಸೊ ನೆಕ್ಸ್ಟ್ ಟೈಮಿಂದ ನಾನು ಆ ಕಲರ್ನ ಬಳಸೋದಿಲ್ಲ. ಓಕೆ, ಸೊ ಫಸ್ಟ್ ಪಾಸಿಬಿಲಿಟಿ, ಫಸ್ಟ್ ಮಾಡಲ್ ವರ್ಬ್, ಫಸ್ಟ್ ಸೆಟ್ ಇಸ್ ಅಬೌಟ್ ಮೇ ಆ್ಯಂಡ್ ಮೈಟ್. ಓಕೆ, ಮೇ ಆ್ಯಂಡ್ ಮೈಟ್. ಸಿ ಮೋಸ್ಟ್ಲಿ ಈ ಮೇ ಮೈಟ್ ಅನ್ನೋದು ನಾವು ಪಾಸಿಬಿಲಿಟಿನಲ್ಲಿ ಹೆಚ್ಚು ಬಳಸ್ತೀವಿ. ಓಕೆ, ಪಾಸಿಬಿಲಿಟಿನಲ್ಲಿ ಹೆಚ್ಚು ಬಳಸ್ತೀವಿ, ಎರಡು ಬಳಸ್ತೀವಿ. ಸಿ ಇವಾಗ ಫಾರ್ ಎಕ್ಸಾಂಪಲ್ ಮೇ ಅನ್ನೋದು ಎಲ್ಲಿ, ಇವಾಗ ಯಾವುದೋ ಒಂದು ಇನ್ಸಿಡೆಂಟ್ ಆಗೋದಿರುತ್ತೆ. ಲೆಟ್ ಮೀ ಟೇಕ್ ಫಾರ್ ಎಕ್ಸಾಂಪಲ್, ಇಟ್ ಈಸ್ ಗೋಯಿಂಗ್ ಟು ರೇನ್. ಆಯಿತಾ, ಮಳೆ ಬರೋದು 98% ಕನ್ಫರ್ಮ್ ಆಗಿರುತ್ತೆ, ಆವಾಗ ನಾನು ಮೇ ಬಳಸ್ತೀನಿ. ಮಳೆ ಬರೋದು 10% ಮಾತ್ರ ಕನ್ಫರ್ಮ್ ಆಗಿರುತ್ತೆ, ಆವಾಗ ನಾನು ಮೈಟ್ ಬಳಸ್ತೀನಿ. ಆಯಿತಾ, ಯಾವಾಗ ಯಾವುದೋ ಒಂದು ಇನ್ಸಿಡೆಂಟ್ ಆಗಬೇಕು ಅಥವಾ ಏನೋ ಒಂದು ಆಗಬೇಕು, ಆದರೆ ಅದು ಆಗೋವಂಥ ಪಾಸಿಬಿಲಿಟಿ ತೀರಾ ಕಡಿಮೆ ಇರುತ್ತೆ, ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ನೆಗ್ಲಿಜಿಬಲ್ ಅಂದಾಗ ವಿ ಯೂಸ್ ಮೈಟ್. ಅರ್ಥ ಆಗ್ತಿದೆಯಾ? ಮೇ ಅನ್ನೋದು ಎಲ್ಲಿರುತ್ತೆ ಅಂದರೆ ಹೈ ಪಾಸಿಬಿಲಿಟಿ ಆರ್ ಹೈ ಔಟ್ಕಮ್, ಇದು ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮಳೆ ಬಂದೇ ಬರುತ್ತೆ, ಸೊ ಆವಾಗ ಏನಾಗುತ್ತೆ, ಇಟ್ ಮೇ ರೇನ್ ನಾವ್. ಸೊ ಅಂದರೆ ಮಳೆ ಬರೋ ಚಾನ್ಸಸ್ ತುಂಬ ಹೈ ಇರುತ್ತೆ, ಅಬೌಟ್ 98% ಅಷ್ಟು ಮಳೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆ, ಇಲ್ಲಿ ಮೈಟ್ ಅನ್ನೋದು ನಾನು ಎಲ್ಲಿ ಬಳಸ್ತೀನಿ ಅಂತಂದರೆ ಬರೀ 10% ಚಾನ್ಸ್ ಇರುತ್ತೆ, ಆಲ್ಮೋಸ್ಟ್ ಈಕ್ವಲ್ ಟು ನೆಗ್ಲಿಜಿಬಲ್, ಆವಾಗ ವಿ ಯೂಸ್ ಮೈಟ್. ಯು ಕ್ಯಾನ್ ಸಿ ದಿ ಎಕ್ಸಾಂಪಲ್, ಇಟ್ ಮೇ ರೇನ್. ಆಯಿತಾ, ಮಳೆ ಬರೋ ಚಾನ್ಸಸ್ ಫುಲ್ ಹೈ ಇರುತ್ತೆ. ಇಟ್ ಮೈಟ್ ರೇನ್ ತುಂಬ ಕಡಿಮೆ ಇರುತ್ತೆ, ಬಂದರೂ ಬರ್ಬೋದು, ಬರಲಿಲ್ಲ ಅಂದರೂ ಇರ್ಬೋದು. ಕ್ಲಿಯರ್? ನೆಕ್ಸ್ಟ್, ಹಿ ಮೇ ಗೋ ಟು ಡೆಲ್ಲಿ ಟುಮಾರೋ, ಹಿ ಮೈಟ್ ಗೋ ಟು ಡೆಲ್ಲಿ ಟುಮಾರೋ. ಹೋದರೆ ಹೋಗ್ತಾನೆ, ಇಲ್ಲ ಅಂದರೆ ಇಲ್ಲ. ಸೊ ಅವನು, ಬಟ್ ಇಲ್ಲಿ ಮೇನಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಹೋಗೋ ಅಂತ ಹೆಚ್ಚು ಚಾನ್ಸಸ್ ಇರುತ್ತೆ. ಯು ಮೇ ಫಾಲ್, ಯು ಮೈಟ್ ಫಾಲ್. ಬಿದ್ದರೂ ಬೀಳ್ತೀಯಾ, ಬಟ್ ಬೀಳ್ತೀಯ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಯು ಮೇ ಫಾಲ್, ಖಂಡಿತ ನೀನು ಬಿದ್ದೇ ಬೀಳ್ತೀಯ, ಅಟ್ಲೀಸ್ಟ್ 98%ವರೆಗೂ ನೀನು ಬಿದ್ದೇ ಬೀಳ್ತೀಯ. ಓಕೆ, ಟೀನಾ ಸೆಡ್ ದಟ್ ಶಿ ಮೇ ಗೋ ದೇರ್, ಅಂದರೆ ಅವ್ರು ಹೋಗೋ ಚಾನ್ಸಸ್ ತುಂಬ ಹೈ ಇರುತ್ತೆ, ಅಬೌಟ್ 98% ಅಷ್ಟು ಹೋಗೇ ಹೋಗ್ತಾಳೆ. ಓಕೆ, ಮೈಟ್ ಅನ್ನೋದು ಹೋಗ್ಬೋದು, ಹೋಗ್ದಿರಾನೂ ಇರ್ಬೋದು, 10% ಅಷ್ಟು ಮಾತ್ರ ಚಾನ್ಸಸ್ ಇರುತ್ತೆ. ದಟ್ ಈಸ್ ವಾಟ್ ಇಟ್ ಇಸ್. ಕ್ಲಿಯರ್? ಸೊ ಇಟ್ ಈಸ್ ಲೈಕ್ ಮೈಟ್ ಅನ್ನೋದು ನೀವು ಆರ್ ಸಿ ಬಿಗೆ ರಿಲೇಟ್ ಮಾಡ್ಬೋದಾ? ಓಕೆ, ನಾಟ್ ಟು ಅಫೆಂಡ್ ಎನಿ ಆರ್ ಸಿ ಬಿ ಫ್ಯಾನ್ಸ್. ಸೊ ಆರ್ ಸಿ ಬಿ ಮೈಟ್ ವಿನ್ ದ ಕಪ್.
ಓಕೆ, ಬಟ್ ಈ ಸತಿ ಗೆದ್ದಿಲ್ಲ ಅವರು. ಈ ಸಲ ಕಪ್ ನಮ್ಮದೇ ಅಂತ ನಿಜವಾಗ್ಲೂ ನಾವು ಯಾವಾಗ ಹೇಳ್ಬೋದೋ ಗೊತ್ತಿಲ್ಲ. ಓಕೆ ಫೈನ್. ನೆಕ್ಸ್ಟ್ ನಾವು ಯಾವಾಗ ಬಳಸ್ತೀವಿ ಅಂದರೆ ಪರ್ಮಿಷನ್ ಕೇಳಬೇಕಾದ್ರೆ ಬಳಸ್ತೀವಿ. ಸೊ ಇವಾಗ ನೀವೊಂದು ಕ್ಲಾಸ್ ರೂಮಲ್ಲಿ ಇರ್ತೀರಾ, ಕ್ಲಾಸ್ ರೂಮಿಗೆ ಹೋಗಬೇಕು ಅಂದರೆ ಇಟ್ ಈಸ್ ಆಲ್ವೇಸ್ ಅಡ್ವೈಸ್ಡ್ ಮೇ ಐ ಕಮ್ ಇನ್. ಕ್ಯಾನ್ ಐ ಕಮ್ ಇನ್ ಅಂತ ಕೇಳಲ್ಲ, ವಿ ಸೇ ಮೇ ಐ ಕಮ್ ಇನ್. ಸೊ ಪರ್ಮಿಷನ್ ಕೇಳುವಾಗ ವಿ ಆಲ್ವೇಸ್ ಯೂಸ್ ಮೇ. ಓಕೆ, ಅಥವಾ ಪರ್ಮಿಷನ್ ಕೊಡುವಾಗ ಕೂಡ ವಿ ಆಲ್ವೇಸ್ ಯೂಸ್ ಮೇ. ಓಕೆ, ಮೇ ಐ ಕಮ್ ಇನ್, ಎಸ್ ಯು ಮೇ ಕಮ್ ಇನ್. ಸೊ ಪರ್ಮಿಷನ್ಗೆ ವಿ ಡೋಂಟ್ ಯೂಸ್ ಮೈಟ್. ಮೈಟ್ನ ಬಳಸೋದಿಲ್ಲ. ಐ ಮೈಟ್ ಕಮ್ ಇನ್, ನೋ, ಇಟ್ಸ್ ನಾಟ್ ಲೈಕ್ ದಟ್. ಮೇ ಐ ಕಮ್ ಇನ್. ಓಕೆ, ನೆಕ್ಸ್ಟ್ ವಿಶ್ ಆರ್ ಪ್ರೇಯರ್. ಓಕೆ, ಮೇ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಿರ್ತೀರಾ. ಸೊ ಅದರಲ್ಲೂ ಒಂದು ವರ್ಡ್ ಬರುತ್ತೆ, ಮೇ ಗಾಡ್ ಬ್ಲೆಸ್ ಯು. ಸೊ ವೈ ಇಸ್ ದ್ಯಾಟ್? ಆಲ್ ದ ಪ್ರೇಯರ್ಸ್ ಆರ್ ಟೋಲ್ಡ್ ಇನ್ ಟರ್ಮ್ಸ್ ಆಫ್ ಮೇ. ಪ್ರೇಯರ್ಸ್ ಇರ್ಬೋದು, ಅಥವಾ ವಿಶ್ ಇರ್ಬೋದು, ಅಥವಾ ಬ್ಲೆಸ್ಸಿಂಗ್ಸ್ ಇರ್ಬೋದು, ಇಟ್ ಈಸ್ ಆಲ್ ಟೋಲ್ಡ್ ಇನ್ ಟರ್ಮ್ಸ್ ಆಫ್ ಮೇ. ಓಕೆ, ಮೇ ಗಾಡ್ ಬ್ಲೆಸ್ ಯು, ಮೇ ಯು ಲಿವ್ ಲಾಂಗ್. ಓಕೆ, ಆಲ್ ದೀಸ್ ಥಿಂಗ್ಸ್. ಇದಕ್ಕೆ ನಾನು ಪ್ರೇಯರ್ ಅಥವಾ ವಿಶ್ ಹೇಳುವಾಗ ಇಟ್ ಈಸ್ ಆಲ್ವೇಸ್ ಅಡ್ವೈಸ್ ಟು ಯೂಸ್ ಮೇ. ನೆಕ್ಸ್ಟ್ ಪರ್ಪಸ್. ಓಕೆ, ಸಿ ಶಿ ವರ್ಕ್ಸ್ ಹಾರ್ಡ್ ಸೊ ದ್ಯಾಟ್ ಶಿ ಮೇ ಪಾಸ್. ಸೊ ಪರ್ಪಸ್ ಅಂದರೆ ಏನಕ್ಕೋಸ್ಕರ ಅವರು ಕೆಲಸ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ? ಅವ್ರು ಪಾಸ್ ಆಗೋದಕ್ಕೋಸ್ಕರ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪಾಸ್ ಆಗೋ ಪಾಸಿಬಿಲಿಟಿ 98% ಇರುತ್ತೆ. ಇಲ್ಲಿ ಪಾಸ್ ಆಗೋ ಪಾಸಿಬಿಲಿಟಿ ಇನ್ನೂ ಕಡಿಮೆ ಇರುತ್ತೆ. ಓಕೆ, ಶಿ ಕೇಮ್ ಸೊ ದ್ಯಾಟ್ ಶಿ ಮೇ ಸಿ ಮೀ. ಓಕೆ, ಸೊ ಅವ್ರು ಏನಕ್ಕೆ ಬಂದಿದ್ರು? ನನ್ನ ನೋಡೋದಕ್ಕೋಸ್ಕರ. ಅಬೌಟ್ 98% ಅಷ್ಟು ನೋಡೋ ಅಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಶಿ ಕೇಮ್ ಶಿ ಮೈಟ್ ಸಿ ಮೀ. ಸೊ ಬಂದಿದ್ದು ಹೌದು, ಬಟ್ ನೋಡಿರೋ ಚಾನ್ಸು 98%ಗಿಂತ ಕಡಿಮೆ, ತುಂಬ ಕಡಿಮೆ ಇರುತ್ತೆ. ದ ಪಾಸಿಬಿಲಿಟಿ ಈಸ್ ವೆರಿ ಲೆಸ್ ವೆನ್ ಐ ಟಾಕ್ ಅಬೌಟ್ ಮೈಟ್. ಓಕೆ, ಸೊ ದಿಸ್ ಈಸ್ ಸಮಥಿಂಗ್ ವಿಚ್ ವಿ ಆಲ್ ಮಸ್ಟ್ ನೋ. ಮೇ ಅಥವಾ ಯಾವುದೇ ಒಂದು ಮಾಡೆಲ್ ವರ್ಬ್ ಜೊತೆ ಹ್ಯಾವ್ ಬಳಸಿದಾಗ ಅದರ ಅರ್ಥ ಬದಲಾಗುತ್ತೆ. ಓಕೆ, ಏನಂತಂದರೆ ಸಿ, ಹಿಂದೆ ಒಂದು ಆಗಬೇಕಾಗಿತ್ತು ಆದರೆ ಅದು ಆಗಿಲ್ಲ. ಅದು ಆಗಿದ್ದಿದ್ರೆ ಏನಾಗ್ತಿತ್ತು, ಅಥವಾ ಅದು ಆಗಿದ್ದಿದ್ರೆ ಚೆನ್ನಾಗಿರೋದು ಅನ್ನೋದಕ್ಕೆ ವಿ ಯೂಸ್ ಎನಿ ಮಾಡೆಲ್ ವರ್ಬ್ ಪ್ಲಸ್ ಹ್ಯಾವ್. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಪಾಸಿಬಿಲಿಟಿ ಅಥವಾ ಡಿಸೈರಬಿಲಿಟಿ relating to past action. Okay, see for example, he may have left yesterday. ನೆನ್ನೆ ಹೋಗ್ಬೋದಾಗಿತ್ತು ಆದರೆ ಹೋಗಿಲ್ಲ. ಅರ್ಥ ಆಗ್ತಿದೆಯಾ? he might have left yesterday. even this also means the same. ನೆನ್ನೆ ಹೋಗ್ಬೋದಾಗಿತ್ತು ಆದರೆ ಹೋಗಿಲ್ಲ. that is what it means. he may have failed. ಫೇಲ್ ಆಗ್ಬಿಡ್ತಿದ್ದ ಅವನು, ಬಟ್ ಆಗಿಲ್ಲ. Clear? So that is what it means. It expresses the desirability or the possibility. ಹಿಂದಿನ ಆಕ್ಷನ್ಗೆ ರಿಲೇಟ್. It always relates to the past action. ಹಿಂದೆ ಇದು ಆಗಬೇಕಾಗಿತ್ತು ಆದರೆ ಆಗಿಲ್ಲ. That is what it means. So this is about may and might. ಸೊ ಇದನ್ನು ಇದೇ ರೀತಿ ಮತ್ತು ಇದೇ ಎಕ್ಸಾಂಪಲ್ಸಲ್ಲಿ ಬಳಸಬೇಕು. ದಟ್ ಈಸ್ ರೆಕಮೆಂಡೆಡ್. ಎಕ್ಸಾಮಿನೇಷನಲ್ಲಿ ಎರರ್ ಸ್ಪಾಟಿಂಗಲ್ಲಿ ಈ ಥರ ಸೆಂಟೆನ್ಸಸ್ ಮಾಡೆಲ್ ವರ್ಬ್ಸ್ನ ಚೇಂಜ್ ಮಾಡಿ ಕೇಳುವಂಥದ್ದು ಜಾಸ್ತಿ ಇರುತ್ತೆ. ಓಕೆ, next is can and could. Okay, can and could. What is it? Can ಮತ್ತೆ could. So can is present tense, could is past tense. Okay, so can ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ? ಫಸ್ಟ್ಲಿ ಎಬಿಲಿಟಿ ಅಂದರೆ ನನಗೆ ಈ ಒಂದು ಮಾಡೋ ಅಷ್ಟು ಛಲ ಇದೆ, ಅಥವಾ ಈ ಒಂದು ಎಬಿಲಿಟಿ ನನ್ನಲ್ಲಿದೆ. ಫಾರ್ ಎಕ್ಸಾಂಪಲ್, ಶಿ ಕ್ಯಾನ್ ರೈಟ್ ಇಂಗ್ಲೀಷ್ ವೆಲ್ ಅಂದರೆ ಇಂಗ್ಲೀಷ್ ಚೆನ್ನಾಗಿ ಬರೀತಾಳೆ ಅವಳು. ಓಕೆ, ಮೀತು ಕ್ಯಾನ್ ಪ್ಲೇ ಕಾರ್ಡ್ಸ್ ಅಂದರೆ ಇವಾಗ ಅವಳು ಕಾರ್ಡ್ಸ್ ಆಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ಕುಡ್ ಅಲ್ಲಿ ಬಂದರೆ ವಾಟ್ ವಿಲ್ ಬಿ ದ ಮೀನಿಂಗ್ ಆಫ್ ದ್ಯಾಟ್? ಸೊ ಮೇ ಮೈಟಲ್ಲಿ ನಾವು ಪಾಸಿಬಿಲಿಟಿ ನೋಡಿದ್ವಿ, ಫಾರ್ ಪಾಸಿಬಿಲಿಟಿ ಆ್ಯಂಡ್ ಮೋರ್ ಪಾಸಿಬಲ್. ಸೊ ದ್ಯಾಟ್ ಈಸ್ ನಾಟ್ ದ ಕೇಸ್ ಹಿಯರ್. ಓಕೆ, ಶಿ ಕುಡ್ ರೈಟ್ ಇಂಗ್ಲೀಷ್ ಅಂತಂದರೆ ಮುಂಚೆ ಇಂಗ್ಲೀಷ್ ಚೆನ್ನಾಗಿ ಬರೀತಿದ್ರು ಆದರೆ ಇವಾಗ ಬರೆಯಲ್ಲ. ದಟ್ ಈಸ್ ವಾಟ್ ಕುಡ್ ಮೀನ್ಸ್. ಕುಡ್ ಅನ್ನೋದು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಮುಂಚೆ ಮಾಡ್ತಿದ್ರು ಬಟ್ ಇವಾಗ ಮಾಡೋಕ್ಕಾಗ್ತಿಲ್ಲ. ಸೊ ಕುಡ್ ಆಲ್ವೇಸ್ ರೆಫರ್ಸ್ ಟು ಪಾಸ್ಟ್ ಎಬಿಲಿಟಿ, ಬಟ್ ನೌ ಇಟ್ ಈಸ್ ನಾಟ್ ಹ್ಯಾಪನಿಂಗ್. ದಟ್ ಈಸ್ ವಾಟ್ ಇಟ್ ಮೀನ್ಸ್. ಓಕೆ, ಮೀತು ಕುಡ್ ಪ್ಲೇ ಕಾರ್ಡ್ಸ್. ಮುಂಚೆ ಕಾರ್ಡ್ಸ್ ಆಡ್ತಿದ್ರು ಬಟ್ ಇವಾಗ ಕಾರ್ಡ್ಸ್ ಆಡೋಕ್ಕಾಗಲ್ಲ. That is what it means. Polite request. So usually guys we have this tendency, can ಜೊತೆ we always use please ಅಲ್ವಾ? ಸೊ ಆ್ಯಕ್ಚುಲಿ ಪ್ಲೀಸ್ ಅನ್ನೋ ಅವಶ್ಯಕತೆ ಇರೋದಿಲ್ಲ ಕೇಳೋ ಅಷ್ಟು. ಕ್ಯಾನ್ ಅಂತಂದ್ರೇ ಇಟ್ ಇಸ್ ಲೈಕ್ ರಿಕ್ವೆಸ್ಟಿಂಗ್. ಓಕೆ, ಸೊ ಕ್ಯಾನ್ ಯು ಪ್ಲೀಸ್. ಓಕೆ, ಸಮ್ಟೈಮ್ಸ್ ವಿ ಎಕ್ಸಾಜರೇಟ್, ಆದ್ರೂ ವೈಲ್ ಸ್ಪೀಕಿಂಗ್ ಇಫ್ ಯು ಜಸ್ಟ್ ಆಸ್ಕ್ ಕ್ಯಾನ್ ಅದಂದ್ರೇ ಇಟ್ ಮೀನ್ಸ್ ಪೊಲೈಟ್ನೆಸ್. ಪೊಲೈಟ್ ರಿಕ್ವೆಸ್ಟ್ ಅಂತಲೇ ಅದರ ಅರ್ಥ. ಓಕೆ, ಸೊ ಕ್ಯಾನ್ ಯು ಪ್ಲೀಸ್ ಡೂ ಇಟ್ ಫಾರ್ ಮೀ ಆರ್ ಕುಡ್ ಯು ಪ್ಲೀಸ್ ಡೂ ಇಟ್ ಫಾರ್ ಮೀ. ಸೊ ಯು ಸಿ, ಕ್ಯಾನ್ ಮತ್ತು ಕುಡ್ ಎರಡೂ ಒಂದೇ ಅರ್ಥ ಕೊಡುತ್ತೆ. ಇದರಲ್ಲಿ ಒಂದು ಡಿಫ್ರೆನ್ಸ್ ಏನು ಅಂದರೆ ದಿಸ್ ಈಸ್ ಮೋರ್ ಇನ್ಫಾರ್ಮಲ್.
ಇನ್ಫಾರ್ಮಲ್ ಅಂತಂದರೆ ನನ್ನ ಫ್ರೆಂಡ್ಸ್ ಜೊತೆ ಏನಾದರೂ ನಾನು ಮಾತಾಡಬೇಕು ಅಂದಾಗ ನಾನು ಇನ್ಫಾರ್ಮಲಾಗಿ ಕ್ಯಾನ್ ಯು ಪ್ಲೀಸ್ ಗಿವ್ ಮೀ ಆ ಥರ ಕೇಳ್ಬೋದು. ಆದರೆ ಫಾರ್ಮಲ್ ಆಗಿ ಅಥವಾ ಅಫಿಷಿಯಲ್ ಆಗಿ ಅಥವಾ ಪ್ರೊಫೆಷನಲ್ ಆಗಿ ನೀವು ರಿಕ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಯೂಸ್, ದಟ್ ಈಸ್ ಕುಡ್. ಓಕೆ, ಕುಡ್ ಇಸ್ ದಿ ಮೋರ್ ಫಾರ್ಮಲ್. ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಎನಿವೇರ್ ಬಯಾನ್ಡ್ ಯೋರ್ ಸರ್ಕಲ್ ನೀವು ಯಾರನ್ನಾದರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಟು ಬಿ ಫಾರ್ಮಲ್, ಇಟ್ ಈಸ್ ಆಲ್ವೇಸ್ ರೆಕಮೆಂಡೆಡ್ ಟು ಯೂಸ್ ಕುಡ್. ಬಟ್ ಕ್ಯಾನ್ ಅನ್ನೋದು ವಿ ಯೂಸ್ ಇಟ್ ಇನ್ ಇನ್ಫಾರ್ಮಲ್ ಸೆನ್ಸ್. ಸೊ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ವಿ ಯೂಸ್ ಕ್ಯಾನ್ ಯು ಗಿವ್ ಮೀ ಸೋ ಆ್ಯಂಡ್ ಸೊ. ಓಕೆ, ನೆಕ್ಸ್ಟ್ ಪರ್ಮಿಷನ್ ಅಥವಾ ಆರ್ಡರ್. ಓಕೆ, ಎಸ್ ಯು ಕ್ಯಾನ್ ಗೋ ನೌ. ಸರಿ, ಪರ್ಮಿಷನ್ ಕೊಡ್ತಾ ಇದ್ದೀನಿ, ಹೋಗ್ಬೋದು. ಎಸ್ ಯು ಕ್ಯಾನ್ ಟೇಕ್ ಮೈ ಬುಕ್. ಸೊ ಇದಕ್ಕೆ ಕುಡ್ ಬರೋದಿಲ್ಲ, ಕುಡ್ ಇಸ್ ನಾಟ್ ಯೂಸ್ಡ್ ಫಾರ್ ದಿಸ್. ಓಕೆ, ಪರ್ಮಿಷನ್ ಮತ್ತು ಮೇಗೆ ಕೂಡ ವಿ ಯೂಸ್ ಪರ್ಮಿಷನ್. ಇಲ್ಲಿ ಕೂಡ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಯೂಸಿಂಗ್ ಪರ್ಮಿಷನ್. ಪ್ರಾಹಿಬಿಷನ್ ಆರ್ ಆಫರ್. ಪ್ರಾಹಿಬಿಷನ್ ಅಂದರೆ ಮಾಡಬೇಡ ಅಂತ ಹೇಳೋದು. ಯು ಕ್ಯಾನ್ ನಾಟ್ ಎಂಟರ್ ದ ರೂಮ್. ಸೊ ಪ್ರಾಹಿಬಿಷನ್ ಅಂತ ಬಂದಾಗ ಕ್ಯಾನ್ ಪ್ಲಸ್ ನಾಟ್ ಅಂತ ನಾವು ಆ್ಯಡ್ ಮಾಡ್ತೀವಿ. ಯು ಕ್ಯಾನ್ ನಾಟ್ ಎಂಟರ್ ದ ರೂಮ್. ಐ ಗೆಟ್ ಯು ಸಮ್, ಕ್ಯಾನ್ ಐ ಗೆಟ್ ಯು ಸಮ್ ಫ್ರೂಟ್ಸ್. ಸೊ ಆಫರ್ ಅಂತಂದರೆ ದಟ್ ಈಸ್ ವಾಟ್ ಇಟ್ ಈಸ್. ಇಲ್ಲಿ ಆಫರ್ ಮಾಡ್ತಾ ಇದ್ದೆ, ನಿನಗೆ ಸ್ವಲ್ಪ ಫ್ರೂಟ್ಸ್ ತಂದುಕೊಡ್ಲಾ. ನಾವು ಯಾರಾದರೂ ಮನೆಗೆ ಹೋದಾಗ ದೇ ಗಿವ್ ಅಸ್ ಸಮ್ ಆಫರಿಂಗ್ ಅಲ್ಲ, ನಿನಗೆ ಫ್ರೂಟ್ಸ್ ತಂದುಕೊಡ್ಲಾ. ಸೊ ಪ್ರಾಹಿಬಿಷನ್ ಅಥವಾ ಆಫರಿಂಗಿಗೋಸ್ಕರ ವಿ ಯೂಸ್ ಕ್ಯಾನ್. ಓಕೆ, ಪ್ರಾಹಿಬಿಷನ್ ಅಂದರೆ ಮಾಡಬೇಡ ಅನ್ನೋದಕ್ಕೋಸ್ಕರ, ಆಫರಿಂಗ್ ಅಂದರೆ ಯಾವುದಾದ್ರೂ ಕೊಡ್ತಾ ಇದ್ದೀನಿ ನಾನು, ತೊಗೊಳ್ತೀಯಾ ಅನ್ನೋದಕ್ಕೋಸ್ಕರ. ಓಕೆ, ಕ್ಯಾನ್ ಐ ಹೆಲ್ಪ್ ಯು, ಐ ಆಮ್ ಆಫರಿಂಗ್ ಮೈ ಹೆಲ್ಪ್. ನಾನು ಹೆಲ್ಪ್ನ ಕೇಳ್ತಾ ಇದ್ದೀನಿ, ನಾನು ಸಹಾಯ ಹಸ್ತನ ಚಾಚ್ತಾ ಇದ್ದೀನಿ. ಸೊ ಕ್ಯಾನ್ ಐ ಹೆಲ್ಪ್ ಯು. ಓಕೆ, ನೆಕ್ಸ್ಟ್ ಪಾಸಿಬಿಲಿಟಿ. ಪಾಸಿಬಿಲಿಟಿ ಅಗೇನ್, ಶಿ ಕ್ಯಾನ್ ಬಿ ದ ಟೀಚರ್. ಸೊ ಫಾರ್ ಎಕ್ಸಾಂಪಲ್, ಇವಾಗ ಆ್ಯಸ್ ಆಫ್ ನಾವು ಮೇ ಬಿ ಒಂದು ಎಬಿಲಿಟಿ ನೋಡ್ಬಿಟ್ಟು ವಿಲ್ ಸೇ ದಟ್ ಶಿ ಕ್ಯಾನ್ ಬಿ ಟೀಚರ್ ಇನ್ ಫ್ಯೂಚರ್, ಅಂದರೆ ಮುಂದೆ ಈ ಥರ ಆಗ್ಬೋದು ಅವರು. ಆ್ಯಂಡ್ ವೆನ್ ಐ ಟಾಕ್ ಟು ಶಿ ಕುಡ್ ಬಿ ಹಿಸ್ ಮದರ್. ಸೊ ಇಟ್ ಈಸ್ ದ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಯಾರೋ ಒಂದು ವುಮೆನ್ ಇದ್ದಾರೆ, ಅವರು ಮೇ ಬಿ ಅವ್ರ ತಾಯಿ ಇರ್ಬೋದು. ಸೊ ಕುಡ್ ಅನ್ನೋದು ನಾನು ಎಲ್ಲಿ ನೋಡ್ತೀನಿ, ವೆನ್ ಐ ಆಮ್ ಪ್ರಿಡಿಕ್ಟಿಂಗ್ ಸಮಥಿಂಗ್. ಸೊ ಕ್ಯಾನ್ ಅನ್ನೋದು ವೆನ್ ಐ ಸೇ ಓಕೆ ಯು ಕ್ಯಾನ್ ಇನ್ ಫ್ಯೂಚರ್ ಯು ಕ್ಯಾನ್ ಬಿ ಲೈಕ್ ದಿಸ್ ಸೋ ಆ್ಯಂಡ್ ಸೊ ಅನ್ನೋದಕ್ಕೆ. That is the major difference. Okay, she could be the best teacher. That means ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ, ಓಕೆ ಇವರು ಬೆಸ್ಟ್ ಟೀಚರ್ ಆಗಿರ್ಬೋದು. ದಟ್ ಈಸ್ ಪ್ರಿಡಿಕ್ಷನ್. ಮೋರ್ ಲೈಕ್ ದ ಪಾಸಿಬಿಲಿಟಿನ ನಾನು ಯಾವಾಗ ಹೇಳ್ತಾ ಇದ್ದೀನಿ. ಸೊ ಕ್ಯಾನ್ ಅನ್ನೋದು ವಿ ಯೂಸ್ ಇಟ್ ಫಾರ್ ಫ್ಯೂಚರ್ ಪಾಸಿಬಿಲಿಟಿ. ಫ್ಯೂಚರಲ್ಲಿ ಇದು ಆಗ್ಬೋದು, ಶಿ ಕ್ಯಾನ್ ಬಿ. ಸೊ ಫಾರ್ ದ್ಯಾಟ್ ಮೇ ಬಿ ಇದಕ್ಕೆ ಇಫ್ ದ ಸೆಂಟೆನ್ಸ್ ಶುಡ್ ಬಿ ಕಂಪ್ಲೀಟ್ ಫಾರ್ ದಿಸ್. ಓಕೆ, ಸೊ ಶಿ ಕ್ಯಾನ್ ಬಿ ದ ಟೀಚರ್ ಇಫ್ ಶಿ ಈಸ್ ವರ್ಕಿಂಗ್ ಹಾರ್ಡ್. ಮೋರ್ ಲೈಕ್ ಕಂಡೀಷನಲ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕುಡ್ ಮತ್ತು ಹ್ಯಾವ್. ಅಗೇನ್ ಆ್ಯಸ್ ಐ ಟೋಲ್ಡ್ ಯು, ಯಾವಾಗ ನಾವು ಮಾಡಲ್ಸ್ ಜೊತೆ ಹ್ಯಾವ್ ಬಳಸ್ತೀವೋ ಆವಾಗ ನಾನು ಹಿಂದೆ ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಆ ಘಟನೆನ ಇವಾಗ ರಿಲೇಟ್ ಮಾಡ್ತಿರ್ತೀನಿ. ಹಿಂದೆ ನಡೆದಿರೋದು ಆವಾಗ ಹಂಗೆ ನಡಿಬೋದಾಗಿತ್ತು, ಆದರೆ ಹಂಗೆ ನಾನು ಮಾಡೋದಕ್ಕಿಂತ ಈ ಥರ ಮಾಡಿದರೆ ಅದು ಚೆನ್ನಾಗಿರೋದು ಅಂತ ಹೇಳೋದಕ್ಕೋಸ್ಕರ ಮಾಡೆಲ್ ಮತ್ತು ಹ್ಯಾವ್ ಬಳಸ್ತೀವಿ. ಸಿ ಫಾರ್ ಎಕ್ಸಾಂಪಲ್, ಇಟ್ ಈಸ್ ಯೂಸ್ಡ್ ಫಾರ್ ದಿ ಪಾಸ್ಟ್ ಎಬಿಲಿಟಿ. ಪಾಸ್ಟ್ ಹಿಂದೆ ನನಗಿದ್ದಿದ್ದ ಎಬಿಲಿಟಿ, ಐ ಯೂಸ್ ಟು ರನ್ ಫಾಸ್ಟ್. ನಾನು 6 ಸೆಕೆಂಡ್ಸಲ್ಲೇ 100 ಮೀಟರ್ಸ್ ಕವರ್ ಮಾಡ್ತಿದ್ದೆ. ಐ ಆಮ್ ಎಕ್ಸಾಜರೇಟಿಂಗ್. ಓಕೆ, ವೈಲ್ ಇಂಡಿಕೇಟಿಂಗ್ ದಟ್ ದಿ ಆ್ಯಕ್ಷನ್ ಡಿಡ್ ನಾಟ್ ಟೇಕ್ ಪ್ಲೇಸ್. ಬಟ್ ಆವಾಗ ಆ ಒಂದು ಆ್ಯಕ್ಷನ್ ಘಟನೆ ನಡೆದಿಲ್ಲ. ಲೆಟ್ ಅಸ್ ಸಿ ಎಕ್ಸಾಂಪಲ್ಸ್. ಐ ಕುಡ್ ಹ್ಯಾವ್ ರಿವೀಲ್ಡ್ ದ ಸೀಕ್ರೆಟ್. ಅಂದರೆ ಆ ಸೀಕ್ರೆಟ್ ನಾನು ಹೇಳ್ಬಿಡ್ಬೇಕಾಗಿತ್ತು ಬಟ್ ಹೇಳಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಕುಡ್ ಮತ್ತು ಹ್ಯಾವ್, ಮಾಡೆಲ್ ಮತ್ತು ಹ್ಯಾವ್ ಇದ್ದಾಗ ದಟ್ ಈಸ್ ಹೌ ದ ಮೀನಿಂಗ್ ಇಸ್ ಆಲ್ವೇಸ್ ದ ಸೇಮ್. ಓಕೆ, ಯು ಕುಡ್ ಹ್ಯಾವ್ ಬಾರೋಡ್ ಸಮ್ ಮನಿ. ನೀನು ಸ್ವಲ್ಪ ದುಡ್ಡು ಈಸ್ಕೊಳ್ಬೋದಾಗಿತ್ತು ಆದರೆ ಈಸ್ಕೊಂಡಿಲ್ಲ. ಕ್ಲಿಯರ್? ದಟ್ ಈಸ್ ವಾಟ್ ಇಟ್ ಮೀನ್ಸ್. ಸೊ ದಿಸ್ ಈಸ್ ಅಬೌಟ್ ಕ್ಯಾನ್ ಆ್ಯಂಡ್ ಕುಡ್. ಓಕೆ, ಸೊ ಇಲ್ಲಿ ರಿಕ್ವೆಸ್ಟಲ್ಲಿ ನೋಡ್ಕೊಳ್ಳಿ. ಸೊ ಇನ್ಫಾರ್ಮಲ್ ಆಗಿದ್ದಾಗ ಯೂಸೇಜ್ ಆಫ್ ಕ್ಯಾನ್ ಇಸ್ ಕರೆಕ್ಟ್. ಬಟ್ ಫಾರ್ಮಲ್ ಅಂತ ಬಂದರೆ ಅಥವಾ ನೀವು ಎಲ್ಲಾದರೂ ಲೆಟರ್ಸ್ ಅಥವಾ ಮೇಲ್ ಬರೀತಿದ್ರು ರಿಕ್ವೆಸ್ಟ್ ಮಾಡಬೇಕು ಅಂದಾಗ ಯು ಮಸ್ಟ್ ಆಲ್ವೇಸ್ ಯೂಸ್ ಕುಡ್. ಕೀಪ್ ದ್ಯಾಟ್ ಇನ್ ಯೋರ್ ಮೈಂಡ್. ಕ್ಲಿಯರ್? ಸೊ ಯು ಕ್ಯಾನ್ ಟೇಕ್ ಅ ಪಿಕ್ಚರ್ ಆಫ್ ದಿಸ್, ಅಥವಾ ನೀವು ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. Now moving on to the next one, should. So should ಮತ್ತು must we usually get confused. Okay, should. ಓಕೆ, ಶುಡ್ ಅನ್ನೋದು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಫಸ್ಟು ಡ್ಯೂಟಿ ಅಥವಾ ಆಬ್ಲಿಗೇಷನ್ ಇದೆ ಅಂದಾಗ ನಾವು ಶುಡ್ ಬಳಸಬೇಕು. ಅಂತಂದರೆ ಸರ್ವಿಂಗ್ ಮೈ ನೇಷನ್ ಇಸ್ ಮೈ ಡ್ಯೂಟಿ ಅಲ್ವಾ, ನನ್ನ ದೇಶಕ್ಕೋಸ್ಕರ ನಾನು ಕೆಲಸ ಮಾಡಬೇಕು, ದಟ್ ಇಸ್ ಮೈ ಡ್ಯೂಟಿ. ಸೊ ಯು ಸಿ, ಯು ಶುಡ್ ಸ್ಟ್ಯಾಂಡ್ ಬೈ ಯೋರ್ ಬ್ರದರ್. ಸೊ ನಿನ್ನ ಅಣ್ಣ ತಮ್ಮ ಯಾರಾದರೂ ಇರಲಿ ಅಥವಾ ನಿಮ್ಮ ಬ್ರದರ್, ಅವ್ರ ಪರವಾಗಿ ನೀವು ನಿಂತ್ಕೊಳ್ಬೇಕು ಯಾವಾಗೂ. ದಟ್ ಈಸ್ ಯೋರ್ ಡ್ಯೂಟಿ ಟು ಪ್ರೊಟೆಕ್ಟ್ ಯುವರ್ ಸಿಬ್ಲಿಂಗ್ಸ್. ಓಕೆ, ಐ ಶುಡ್ ಲೀವ್ ನಾವು. ಓಕೆ, ನನಗೊಂದು ಆಬ್ಲಿಗೇಷನ್ ಇದೆ. ಆಬ್ಲಿಗೇಷನ್ ಅಂದರೆ ಕೆಲವು ರೆಸ್ಟ್ರಿಕ್ಷನ್ ಅಂತ ಹೇಳ್ಬೋದು. ನನಗೇನೋ ಒಂದು ರೆಸ್ಟ್ರಿಕ್ಷನ್ ಇದೆ, ಮೇ ಬಿ ಟೈಮ್ ಬೇಗ ಆಗೋಗ್ತಿದೆ, ಸೊ ನಾನಿವಾಗ ಹೊರಡಬೇಕು. ಸೊ ಆಬ್ಲಿಗೇಷನ್ಗೆ ಕೂಡ ನಾವು ಶುಡ್ ಅಂತ ಬಳಸ್ತೀವಿ. ಪ್ರಾಮಿಸಸ್ ಶುಡ್ ಬಿ ಕೆಪ್ಟ್. ಸೊ ದಿಸ್ ಈಸ್ ಅಗೇನ್ ಆನ್ ಆಬ್ಲಿಗೇಷನ್. ಸೊ ಪ್ರಾಮಿಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆ ಪ್ರಾಮಿಸ್ನ ಉಳಿಸ್ಕೊಳ್ಬೇಕು. ಸೊ ದಟ್ ಈಸ್ ಆನ್ ಆಬ್ಲಿಗೇಷನ್.
ಕ್ಲಿಯರ್? ಸೊ ಆಬ್ಲಿಗೇಷನ್ ಅಥವಾ ಇದು ಡ್ಯೂಟಿ ಕೂಡ ಆಗುತ್ತೆ. ಇಟ್ ಈಸ್ ಒನ್ಸ್ ಡ್ಯೂಟಿ ಟು ಕೀಪ್ ಅಪ್ ದರ್ ಪ್ರಾಮಿಸ್. ಓಕೆ, ಅದು ಅವರ ಡ್ಯೂಟಿ. ಸೊ ದ್ಯಾಟ್ ಆಲ್ಸೋ ಕ್ಯಾನ್ ಬಿ ಡನ್. ಸೊ ದಿಸ್ ಇಸ್ ಹೌ ವಿ ಯೂಸ್. ನೆಕ್ಸ್ಟ್, ಫ್ಯೂಚರ್ ಇನ್ ದ ಪಾಸ್ಟ್. ಓಕೆ, ಎಲ್ಲೋ ನಾನು ಪಾಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಮಾತಾಡ್ತಾ ಇದ್ದೀನಿ, ಇವಾಗಿನ ಇಟ್ಕೊಂಡು ನಾನು ಮುಂದೆ ಆಗುವಂಥದ್ದನ್ನು ಹೇಳ್ತಾ ಇದ್ದೀನಿ. ಸೊ ಆವಾಗ ಕೂಡ ನಾನು ಶುಡ್ ಅಂತ ಬಳಸ್ತೀನಿ. ಸಿ ಫಾರ್ ಎಕ್ಸಾಂಪಲ್, ಐ ಟೋಲ್ಡ್ ಹಿಮ್ ದ್ಯಾಟ್ ಐ ಶುಡ್ ಗೋ ದೇರ್. ಸೊ ಟೋಲ್ಡ್ ಅನ್ನೋದು ಪಾಸ್ಟ್ ಟೆನ್ಸಾ. ಸೊ ನಾನು ಆವಾಗ ಅವನಿಗೆ ಹೇಳಿದ್ದೆ ನಾನು ಫ್ಯೂಚರಲ್ಲಿ ಅಲ್ಲಿ ಹೋಗಬೇಕು. ಸೊ ಐ ಟೋಲ್ಡ್ ಹಿಮ್ ದ್ಯಾಟ್ ಐ ಶುಡ್ ಗೋ ದೇರ್. ತಿಳಿತಿದೆಯಾ? ನೆಕ್ಸ್ಟ್, ಡಿಡ್ ಐ ನಾಟ್ ಟೆಲ್ ಯು ದ್ಯಾಟ್ ಐ ಶುಡ್ ಕ್ವಾಲಿಫೈ. ನಾನು ಹಿಂಗೆ ಹೇಳಿರಲಿಲ್ವ ಮುಂಚೆನೇ ನಾನು ಕ್ವಾಲಿಫೈ ಆಗಬೇಕು ಅಂತ? ದಟ್ ಈಸ್ ಹೌ ವಿ ಯೂಸ್. ಸೊ ಫ್ಯೂಚರ್ ಇನ್ ದ ಪಾಸ್ಟ್ ಅಂತ ಬಂದಾಗ ವಿ ಯೂಸ್ ಶುಡ್. ಕ್ಲಿಯರ್? ನೆಕ್ಸ್ಟ್, ಪರ್ಪಸ್. ಸೊ ಆಲ್ಸೋ ಪರ್ಪಸ್ ಅನ್ನೋದು ನಾವು ಹಿಂದೆ ಕೂಡ ನೋಡಿದ್ದೀವಿ. ಹಿಯರ್ ಆಲ್ಸೋ ವಿ ಯೂಸ್ ಶುಡ್. ಬಟ್ ಪರ್ಪಸ್ ಜೊತೆ ಯಾವಾಗ ನಾನು ಶುಡ್ ಬಳಸ್ತೀನೋ ಆಲ್ವೇಸ್ ಐ ಶುಡ್ ಯೂಸ್ ಲೆಸ್ಟ್. ಓಕೆ, ಸೊ ದಿಸ್ ಮಸ್ಟ್ ಆಲ್ವೇಸ್ ಕಮ್ ಇನ್ ಪೇರ್. ಇದನ್ನು ನಾವು ಕಂಜಂಕ್ಷನ್ಸ್ ಮಾಡುವಾಗ ಕಲ್ತ್ಕೊಳ್ಳೋಣ. ಓಕೆ, ಸೊ ವಾಕ್ ಕೇರ್ಫುಲಿ ಲೆಸ್ಟ್ ಯು ಶುಡ್ ಫೇಲ್. ಓಕೆ, ಲೆಸ್ಟ್ ಯು ಶುಡ್ ಫಾಲ್. ಅಂದರೆ ನೀನು ಕೇರ್ಫುಲ್ಲಾಗಿ ನಡೆದಿಲ್ಲ ಅಂತಂದರೆ ನೀನು ಬೀಳೋ ಸಾಧ್ಯತೆ ಇರುತ್ತೆ. ದ್ಯಾಟ್ ಈಸ್ ವಾಟ್ ಇಟ್ ಮೀನ್ಸ್. ಓಕೆ, ಆ್ಯಂಡ್ ಇದನ್ನು ನಾವು ಕಂಜಂಕ್ಷನ್ಸ್ ಮಾಡುವಾಗ ಕಲ್ತ್ಕೊಳ್ಳೋಣ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಓಕೆ, ನೆಕ್ಸ್ಟ್ ಅಬೌಟ್ ಕಂಡೀಷನ್. ಓಕೆ, ಕಂಡೀಷನ್ ಅಂದರೆ ನಾನು ಇದೊಂದು ಷರತ್ತು ಆಗ್ತಾ ಇದ್ದೀನಿ. ಏನಂತಂದರೆ, ಶುಡ್ ಯು ವರ್ಕ್ ಹಾರ್ಡ್ ಯು ವಿಲ್ ಗೆಟ್ ಸಕ್ಸಸ್. ಓಕೆ, ನಿನಗೆ ಸಕ್ಸಸ್ ಬೇಕು ಅಂದರೆ ಕಂಡೀಷನ್ ಏನು? ಯು ಶುಡ್ ವರ್ಕ್ ಹಾರ್ಡ್. ಕ್ಲಿಯರ್? ಸೊ ಕಂಡೀಷನ್ ಹಾಕುವಾಗ ವಿ ಆಲ್ವೇಸ್ ಯೂಸ್ ಶುಡ್. ನೆಕ್ಸ್ಟ್, ಶುಡ್ ಮತ್ತು ಹ್ಯಾವ್ ಅನ್ನೋದು ಯಾವಾಗ ಬಳಸ್ತೀವಿ? ಶುಡ್ ಮತ್ತು ಹ್ಯಾವ್ ಅಗೇನ್ ಮಾಡೆಲ್ ವರ್ಬ್ ಜೊತೆ ಹ್ಯಾವ್ ಅಂತಂದರೆ ಆವಾಗ ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ, ಸೇಮ್ ಸ್ಟೋರಿ. ಓಕೆ, ಸೊ ವಿಚ್ ಎಕ್ಸ್ಪ್ರೆಸಸ್ ಆಬ್ಲಿಗೇಷನ್. ಆದರೆ ಶುಡ್ ಕೇಸಲ್ಲಿ ಇಟ್ ಶುಡ್ ಬಿ ಎಕ್ಸ್ಪ್ರೆಸಿಂಗ್ ಆಬ್ಲಿಗೇಷನ್. ಆವಾಗೊಂದು ಆಬ್ಲಿಗೇಷನ್ ಇತ್ತು ಬಟ್ ಅದು ಆಗಿರಲಿಲ್ಲ. ಓಕೆ, ಆ್ಯಂಡ್ ಇಟ್ ಮೇ ಆಲ್ಸೋ ಇಂಪ್ಲೈ ನಾನ್ ಪರ್ಫಾರ್ಮೆನ್ಸ್ ಆಫ್ ದಿ ಆ್ಯಕ್ಷನ್. ಓಕೆ, ಯು ಶುಡ್ ಹ್ಯಾವ್ ಸ್ಟುಡ್ ಬೈ ಯೋರ್ ಬ್ರದರ್. ಸೊ ನನ್ನ ಡ್ಯೂಟಿ ಏನು? ನನ್ನ ಸಿಬ್ಲಿಂಗ್ಸ್ನ ನೋಡ್ಕೊಳ್ಳೋದು. ಬಟ್ ನಾನಿಲ್ಲಿ ಐ ಡಿ ನಾಟ್ ಸ್ಟ್ಯಾಂಡ್ ಬೈ ಮೈ ಬ್ರದರ್. ಸೊ ಐ ಶುಡ್ ಹ್ಯಾವ್ ಸ್ಟುಡ್ ಬೈ ಮೈ ಬ್ರದರ್. ದಟ್ ವಾಸ್ ಮೈ ಡ್ಯೂಟಿ. ಸೊ ಆಬ್ಲಿಗೇಷನ್ಸ್ ಅಂತ ತೋರಿಸಿದಾಗ ಐ ಶುಡ್ ಯೂಸ್ ಶುಡ್ ಆ್ಯಂಡ್ ಹ್ಯಾವ್. ಕ್ಲಿಯರ್? ಹಿ ಶುಡ್ ಹ್ಯಾವ್ ಲೆಫ್ಟ್ ಅ ಮೆಸೇಜ್. ಅವ್ನ ಡ್ಯೂಟಿ ಇತ್ತು, ಸರಿ ಅವ್ನು ಹೋಗ್ತಾ ಇದ್ದಾನೆ ಅಂದರೆ ಹೇಳ್ಬಿಟ್ಟು ಹೋಗಬೇಕಾಗಿತ್ತು, ಅದು ಅವ್ನ ಡ್ಯೂಟಿ. ಸೊ ಹೋಗೋಕ್ಕೆ ಮುಂಚೆ ಅವ್ನು ಹೇಳ್ಬಿಟ್ಟು ಹೋಗಬೇಕಾಗಿತ್ತು ಬಟ್ ಹೇಳಿ ಹೋಗಿಲ್ಲ. ತಿಳಿತಿದೆಯಾ? ಸೊ ಶುಡ್ ಅನ್ನೋದು ನಾವು ಯಾವಾಗ ಬಳಸ್ತೀವಿ? ವೆನ್ ದೇರ್ ಇಸ್ ಆಬ್ಲಿಗೇಷನ್. ಓಕೆ, ನನ್ನ ಡ್ಯೂಟಿ ನಾನು ಮಾಡಬೇಕಾಗಿದ್ದು ನಾನು ಮಾಡಿಲ್ಲ, ದಟ್ ಈಸ್ ದಿ ಆಬ್ಲಿಗೇಷನ್. ಕುಡ್ ಅನ್ನೋದು ನಾವು ಯಾವಾಗ ಬಳಸ್ತೀವಿ? ನನಗೆ ಪಾಸ್ಟ್ ಎಬಿಲಿಟಿ ಅದೊಂದಿತ್ತು ಬಟ್ ಇವಾಗಿಲ್ಲ. ಕ್ಲಿಯರ್? ಆ ಒಂದು ಅರ್ಥದಲ್ಲಿ ನಾವು ಕುಡ್ ಅಂತ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಇಟ್ ಈಸ್ ಮಸ್ಟ್. ಮಸ್ಟ್ ಮತ್ತು ಶುಡ್ಗೆ ಒಂದು ಚಿಕ್ಕ ಡಿಫ್ರೆನ್ಸ್ ಇದೆ. ಏನಂತಂದರೆ ಶುಡ್ ಇಟ್ ಟಾಕ್ಸ್ ಅಬೌಟ್ ದ ಡ್ಯೂಟಿ ಅಲ್ವಾ, ನನ್ನ ಡ್ಯೂಟಿ ಬಗ್ಗೆ ನನಗೆ ಹೇಳುತ್ತೆ. ಬಟ್ ಮಸ್ಟ್ ಅನ್ನೋದು ಇಟ್ ಟಾಕ್ಸ್ ಅಬೌಟ್ ಮೈ ನೆಸೆಸಿಟಿ. ಇಟ್ ಟಾಕ್ಸ್ ಅಬೌಟ್ ದ ರೂಲ್ಸ್ ದಟ್ ಶುಡ್ ಬಿ ಫಾಲೋಡ್. ಓಕೆ, ಸೊ ದಟ್ ಈಸ್ ಮಸ್ಟ್. ಸೊ ಮಸ್ಟ್ ಅನ್ನೋದು ಎಲ್ಲಿ ಬಳಸ್ತೀವಿ? ನೆಸೆಸಿಟಿ ಅಥವಾ ಆಬ್ಲಿಗೇಷನ್ಗೆ ಬಳಸ್ತೀವಿ. ಅಥವಾ ಆರ್ಡರ್, ಯಾರೋ ಒಬ್ಬ ಹೈಯರ್ ಅಥಾರಿಟಿನಲ್ಲಿರೋರು ಆರ್ಡರ್ ಮಾಡ್ತಿದ್ದಾರೆ ಅಂದಾಗ ನಾವು ಬಳಸ್ತೀವಿ. ಓಕೆ, ಸಿ ಯು ಶುಡ್ ಸಿ, ಯು ಕ್ಯಾನ್ ಸಿ ದಟ್ ಯು ಮಸ್ಟ್ ಫಾಲೋ ದಿ ಇನ್ಸ್ಟ್ರಕ್ಷನ್. ದಟ್ ಇಸ್ ದಿ ಆಬ್ಲಿಗೇಷನ್, ದಟ್ ಇಸ್ ದ ರೂಲ್. ಏನಂತಂದರೆ ಇನ್ಸ್ಟ್ರಕ್ಷನ್ಸ್ ಇದೆ ಅಂದರೆ ಯು ಮಸ್ಟ್ ಫಾಲೋ ಇಟ್. ಕ್ಲಿಯರ್? ಐ ಮಸ್ಟ್ ಲೀವ್ ನೌ. ಓಕೆ, ದಟ್ ಈಸ್ ಮೈ ಆಬ್ಲಿಗೇಷನ್. ನನಗೆ ಟೈಮ್ ಆಗ್ತಿದೆ, ನಾನು ಹೋಗಲೇಬೇಕು. ದಟ್ ಈಸ್ ಮೈ ಐ ಮಸ್ಟ್ ಲೀವ್ ನೌ. ಇಟ್ ಈಸ್ ಹೈ ಟೈಮ್. ಓಕೆ, ಆರ್ ಇಟ್ ಈಸ್ ಮೈ ನೆಸೆಸಿಟಿ. ಓಕೆ, ನೆಕ್ಸ್ಟ್ ಯು ಮಸ್ಟ್ ಬಿ ಇನ್ ಟೈಮ್. ಅಗೇನ್ ಇಟ್ ಕ್ಯಾನ್ ಬಿ ನೆಸೆಸಿಟಿ ಆರ್ ಆಬ್ಲಿಗೇಷನ್, ಎರಡಕ್ಕೂ ಆಗುತ್ತೆ. ನೀನು ಟೈಮ್ ಕರೆಕ್ಟಾಗಿ ಇರಲೇಬೇಕು, ಬೇರೆ ಮಾತಿಲ್ಲ. ಕ್ಲಿಯರ್? ಅದು ಆ ಥರ. ನೆಕ್ಸ್ಟ್, ಆರ್ಡರ್ ಆಫ್ ದ ಸ್ಪೀಕರ್, ಯು ಮಸ್ಟ್ ನಾಟ್ ಲೀವ್. ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ನೀವು ಹೋಗೋಕ್ಕೆ ನಾನು ಬಿಡೋದಿಲ್ಲ, ನನ್ನ ಪರ್ಮಿಷನ್ ಇಲ್ಲದೆ ನೀವೆಲ್ಲೂ ಹೋಗಬಾರ್ದು. ದಟ್ ಈಸ್ ದಿ ಆರ್ಡರ್. ಆರ್ಡರ್ ಕೊಡುವಾಗ ವಿ ಯೂಸ್ ಮಸ್ಟ್. ಓಕೆ, ದೇ ಮಸ್ಟ್ ನಾಟ್ ಪ್ಲೇ ಹಿಯರ್. ಅವರಿಲ್ಲೆಲ್ಲ ಆಟ ಆಡಬಾರ್ದು, ಈ ಪ್ಲೇ ಗ್ರೌಂಡಲ್ಲಿ ಅವರು ಆಟ ಆಡಲೇಬಾರ್ದು. ದೇ ಮಸ್ಟ್ ನಾಟ್ ಯೂಸ್ ಇಟ್. ಓಕೆ, ಸೊ ಆರ್ಡರ್ ಅನ್ನುವಾಗ ವಿ ಯೂಸ್ ಮಸ್ಟ್. ನೆಕ್ಸ್ಟ್, ಸ್ಟ್ರಾಂಗ್ ಪಾಸಿಬಿಲಿಟಿ. ಮೇಗಿಂತ ಸ್ಟ್ರಾಂಗ್ ಪಾಸಿಬಿಲಿಟಿ ಇದ್ದಾಗ ಇಟ್ ಇಸ್ 10, ದ ಟೀಚರ್ ಮಸ್ಟ್ ಬಿ ಇನ್ ದ ಕ್ಲಾಸ್. ಸೊ ಇಲ್ಲಿ ನಾವು ಸ್ಟ್ರಾಂಗ್ ಪಾಸಿಬಿಲಿಟಿ, ಸೊ ಮೇ ಮತ್ತು ಮೈಟಲ್ಲಿ ಕೂಡ ವಿ ಟಾಕ್ ಅಬೌಟ್ ಪಾಸಿಬಿಲಿಟಿ. ಮೇನಲ್ಲಿ 98% ಆಗುತ್ತೆ. ಬಟ್ ಇಲ್ಲಿ ಈ ಒಂದು ಮಸ್ಟಲ್ಲಿ ನಾವು ಸ್ಟ್ರಾಂಗ್ ಪಾಸಿಬಿಲಿಟಿ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ
ಏನೋ ಒಂದು ಪ್ರತಿದಿನ ನಡೀತಿರುತ್ತೆ. ಓಕೆ, ಕರೆಕ್ಟ್. ಫಾರ್ ಎಕ್ಸಾಂಪಲ್ 4 ಗಂಟೆಗೆ ಕರೆಕ್ಟಾಗಿ ಇಲ್ಲಿ ಲೈವ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಪಾಸಿಬಿಲಿಟಿ, ಇವಾಗ ನೀವು ಮನೆಯಲ್ಲಿ ಇರ್ತೀರಾ ಅಥವಾ ಬೇರೆ ಎಲ್ಲ ಇರ್ತೀರಾ, ಸೊ ಯು ವಿಲ್ ಬಿ ಟೆಲಿಂಗ್ ಓಕೆ ಯೂಶಲ್ ಆಗಿ ಇದು ನಡೆಯುತ್ತೆ, ಸೊ ಇವಾಗ ಕೂಡ ಇದು ನಡೀತಿರ್ಬೋದು. ಆ ಒಂದು ಅರ್ಥದಲ್ಲಿ ಸ್ಟ್ರಾಂಗ್ ಪಾಸಿಬಿಲಿಟಿ ಬಂದಾಗ ಯು ಯೂಸ್ ಮಸ್ಟ್. ಇಲ್ಲ ಅಂತಂದರೆ ನೀವೇನೋ ಪ್ರಿಡಿಕ್ಟ್ ಮಾಡ್ತಾ ಇದ್ದೀರಾ, ಓಕೆ, ಅದು ರೆಗ್ಯುಲರ್ ಆಗಿ ಆಗೋದಿಲ್ಲ, ಬಟ್ ಪ್ರಿಡಿಕ್ಟ್ ಮಾಡ್ತಾ ಇದ್ದೀರಾ ಆ ಒಂದು ದಿನ ಆಗುತ್ತೆ ಅಂದಾಗ ದೆನ್ ಯು ಶುಡ್ ಯೂಸ್ ಮೇ ಆರ್ ಮೈಟ್. ಆರ್ ಯು ಗೆಟಿಂಗ್ ದ ಡಿಫ್ರೆನ್ಸ್? ಅದೇ 2 ವ್ಯತ್ಯಾಸ ತಿಳ್ಕೊಳ್ಳಿ. ಓಕೆ, ಸೊ ಸ್ಟ್ರಾಂಗ್ ಪಾಸಿಬಿಲಿಟಿ. ಸೊ 10 ಗಂಟೆಗೆ ಯೂಶಲಿ ಕ್ಲಾಸ್ ಇರುತ್ತೆ, ರೈಟ್? 10 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ದ ಟೀಚರ್ ಮಸ್ಟ್ ಬಿ ಇನ್ ದ ಕ್ಲಾಸ್. ಸೊ 10 ಗಂಟೆ ಆಗೋಗಿದೆ, ಕ್ಲಾಸ್ ಸ್ಟಾರ್ಟ್ ಆಗಿರುತ್ತೆ, ಸೊ ಆಲ್ರೆಡಿ ಟೀಚರ್ ಕ್ಲಾಸಲ್ಲಿ ಇರ್ಬೋದು. ದಟ್ ಇಸ್ ದ ಪಾಸಿಬಿಲಿಟಿ. ಯೂಶಲ್ ಆಗಿ ನಡೆಯೋದ್ರ ಮೇಲೆ ನಾವು ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ಶಿ ಮಸ್ಟ್ ಬಿ ವರ್ಕಿಂಗ್ ಇನ್ ದಿ ಆಫೀಸ್. ನಾವು ಇವಾಗ ಈ ಹೊತ್ತಲ್ಲಿ ಯೂಶಲ್ ಆಗಿ ಏನಾಗುತ್ತೆ, ಅವ್ರು ಯಾರೋ ಕೆಲಸ ಮಾಡ್ತಿರ್ತಾರೆ. ಸೊ ಇವಾಗ ನಾನೇನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ, ಅವರು ಇವಾಗ ಕೆಲಸ ಮಾಡ್ತಿರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಕ್ಲಿಯರ್? ನೆಕ್ಸ್ಟ್, ಡಿಟರ್ಮಿನೇಷನ್ ಫಾರ್ ಆಲ್ ದಿ ಆಸ್ಪಿರೆಂಟ್ಸ್. ಐ ಮಸ್ಟ್ ಕ್ಲಿಯರ್ ದಿ ಎಕ್ಸಾಮ್, ಐ ಮಸ್ಟ್ ಕ್ಲಿಯರ್ RRB, ರೈಟ್? ಐ ಮಸ್ಟ್ ಹೆಲ್ಪ್ ಹಿಮ್. ನನ್ನ ಡಿಟರ್ಮಿನೇಷನ್ ಒಳಗಡೆಯಿಂದ ಬರ್ತಿದೆ, ನಾನು ಅವ್ರಿಗೆ ಸಹಾಯ ಮಾಡಲೇಬೇಕು. ದಟ್ ಇಸ್ ದ ಡಿಟರ್ಮಿನೇಷನ್. ಐ ಮಸ್ಟ್ ಕ್ಲಿಯರ್ ದಿ ಎಕ್ಸಾಮ್. ನಾನು ಈ ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು. RRB ಯಾವ ಎಕ್ಸಾಮ್ ಆದರೂ ಸರಿ, ನಾನು ಈ ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು. ಸೊ ದಟ್ ಇವಾಗಂತೂ ಎಲ್ಲ ಆಸ್ಪಿರೆಂಟ್ಸ್ದು ಇದೊಂದು ಡಿಟರ್ಮಿನೇಷನ್ ಇದ್ದೇ ಇರುತ್ತೆ, ರೈಟ್? ಆಲ್ ದಿ ಆಸ್ಪಿರೆಂಟ್, ಐ ಮಸ್ಟ್ ಕ್ಲಿಯರ್ ನಾವ್, ಐ ಮಸ್ಟ್ ಕ್ಲಿಯರ್ ನಾವ್. ವೆರಿ ಗುಡ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ದೋಸ್ ಸೀರಿಯಸ್ ಆಸ್ಪಿರೆಂಟ್ಸ್ ಆ್ಯಂಡ್ ವರ್ಕ್ ವೆರಿ ಹಾರ್ಡ್. ತುಂಬ ಹಾರ್ಡ್ ವರ್ಕ್ ಮಾಡಿ, ಖಂಡಿತ ಕ್ಲಿಯರ್ ಆಗುತ್ತೆ. ಓಕೆ, ಡಿಡಕ್ಷನ್ ಆರ್ ಇನ್ಫರೆನ್ಸ್. ಸೊ ಡಿಡಕ್ಷನ್ ಆರ್ ಇನ್ಫರೆನ್ಸ್ ಅಂತಂದರೆ ಒಂದು ಅನಲೈಸಿಸ್ ಮಾಡೋದು, ಆಯಿತಾ? ಸಿ ಫಾರ್ ಎಕ್ಸಾಂಪಲ್, ಹೀ ಹ್ಯಾಸ್ ಅ ಬಿಗ್ ಹೌಸ್, ಹೀ ಮಸ್ಟ್ ಬಿ ರಿಚ್. ಅವನ ಹತ್ರ ದೊಡ್ಡ ಮನೆ ಇದೆ, ಸೊ ಅವ್ನು ತುಂಬ ದುಡ್ಡುವಂತ ಆಗಿರ್ಬೋದು, ಹಣವಂತ ಆಗಿರ್ಬೋದು. ಸೊ ದಟ್ ಈಸ್ ಡಿಡಕ್ಷನ್ ಅಥವಾ ಇನ್ಫರೆನ್ಸ್. ಅನಲೈಸ್ ಮಾಡೋದು, ಅನಲೈಸ್ ಮಾಡಿಬಿಟ್ಟು ಒಂದು ಏನಾದರೂ ಔಟ್ಕಮ್ ಬರುವಾಗ ಮಸ್ಟ್ ಅಂತ ಯೂಸ್ ಮಾಡೋದು. ಶಿ ರೀಡ್ಸ್ ಲಾಟ್. ತುಂಬ ಓದ್ತಾಳೆ ಅವಳು, ಶಿ ಮಸ್ಟ್ ಬಿ ಲರ್ನ್ಡ್. ಚೆನ್ನಾಗಿ ಓದ್ಕೊಂಡಿರ್ಬೋದು, ಅದಕ್ಕೆ ಎಷ್ಟು ಓದ್ತಾರೆ ಅವರು. ಓಕೆ, ದಟ್ ಈಸ್ ಹೌ, ದಟ್ ಈಸ್ ಡಿಡಕ್ಷನ್ ಆರ್ ಇನ್ಫರೆನ್ಸ್. ಓಕೆ, ನೆಕ್ಸ್ಟ್, ಮಸ್ಟ್ ಮತ್ತು ಹ್ಯಾವ್. ಎಲ್ಲಿ ಬಳಸ್ತೀನಿ? ಅಗೇನ್ ಹಿಂದೆ ಯಾವುದೋ ಒಂದು ಘಟನೆ ಆಗಿದೆ, ನಾನು ಹಿಂಗೆ ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ, ದಟ್ ಈಸ್ ವಾಟ್. ಬಟ್ ಇದನ್ನು ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಇಂಡಿಕೇಟಿಂಗ್ ನಾನ್ ಪರ್ಫಾರ್ಮೆನ್ಸ್ ಆಫ್ ದಿ ಆ್ಯಕ್ಷನ್ ವಿತ್ ರೆಸ್ಪೆಕ್ಟ್ ಟು ಪಾಸ್ಟ್ ಆ್ಯಕ್ಷನ್. ಸೊ ಸಿಂಪಲ್, ಇದು ಎಲ್ಲ ಕಡೆ ಯೂಸ್ ಮಾಡ್ಬೋದು. ಯು ಮಸ್ಟ್ ಹ್ಯಾವ್ ಫಾಲೋಡ್ ದ ಇನ್ಸ್ಟ್ರಕ್ಷನ್. ಸೊ ಇಲ್ಲಿ ನಾನು ಹೇಳಿದ್ದೆ ಯು ಮಸ್ಟ್ ಫಾಲೋ ದ ಇನ್ಸ್ಟ್ರಕ್ಷನ್. ಮೇ ಬಿ ದಟ್ ಪರ್ಸನ್ ಡಿಡ್ ನಾಟ್ ಫಾಲೋ, ಏನೋ ಒಂದು ಬ್ಯಾಡ್ ಔಟ್ಕಮ್ ಆಗಿರ್ಬೋದು. ಸೊ ಐ ಆಮ್ ಟೆಲಿಂಗ್ ಯು ಮಸ್ಟ್ ಹ್ಯಾವ್ ಫಾಲೋಡ್ ದಿ ಇನ್ಸ್ಟ್ರಕ್ಷನ್. ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಅದು ಮಾಡಲೇಬೇಕಾಗಿತ್ತು ಅಂತ. ಕ್ಲಿಯರ್? ಯು ಮಸ್ಟ್ ಹ್ಯಾವ್ ಲೆಫ್ಟ್ ದೆಮ್. ಅವ್ರನ್ನ ಬಿಟ್ಬಿಡ್ಬೇಕಾಗಿತ್ತು, ಯಾಕೆ ಅವ್ರನ್ನೆಲ್ಲ ಕರ್ಕೊಂಬಂದೆ? ಓಕೆ, ಇಟ್ಸ್ ಲೈಕ್ ದಟ್. ಸೊ ಬಿಡಬೇಕಾಗಿತ್ತು ಆದರೆ ಬಿಟ್ಟಿರಲಿಲ್ಲ, ಯು ಬ್ರಾಟ್ ಆಲ್ ಆಫ್ ದೆಮ್. ನೀನು ಫಾಲೋ ಮಾಡಬೇಕಾಗಿತ್ತು ಆದರೆ ಮಾಡಿರಲಿಲ್ಲ. ದಟ್ ಈಸ್ ವಾಟ್ ಇಟ್ ಮೀನ್ಸ್. I hope this is clear. Must was pretty simple. Guys, ಎಲ್ಲೆಲ್ಲಿ ಯಾವ ವರ್ಬ್ ಮಾಡೆಲ್ ವರ್ಬ್ಸ್ ಯೂಸ್ ಮಾಡ್ತೀವಿ ಅಂತ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ದಟ್ ವಿಲ್ ಬಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ ಓತ್ ಟು. ಸೊ ಶುಡ್ ಮತ್ತು ಮಸ್ಟ್ ಕಾಂಬಿನೇಷನ್ ಇಸ್ ಓತ್ ಟು. ಓತ್ ಟು ಅಂದರೆ ಮೋರ್ ಲೈಕ್ ಟೇಕಿಂಗ್ ಅ ಪ್ಲೆಡ್ಜ್. ನಾನು ಶಪಥ ಮಾಡಿದ್ದೀನಿ, ಇವತ್ತಿಂದ ಜಂಕ್ ಫುಡ್ ತಿನ್ನಲ್ಲ, ಮೆಕ್ಡೊನಾಲ್ಡ್ಸ್ಗೆ ಹೋಗಲ್ಲ, ಪಿಜ್ಜಾ ಹಟ್ಟಿಗೆ ಹೋಗಲ್ಲ, ಡಾಮಿನೋಸ್ಗೆ ಹೋಗಲ್ಲ. ಸೊ ದಿಸ್ ಈಸ್ ಓತ್ ಟು. ಓಕೆ, ಎಷ್ಟು ಜನ ಈ ಥರ ಓತ್ ಮಾಡಿಬಿಟ್ಟು ಕೈ ಕೊಟ್ಟಿದ್ದೀರಾ ನಿಮ್ಮ ಓತ್ಗೆ? ಓಕೆ, ಫೈನ್. ಸೊ ವಾಟ್ ಇಸ್ ದಿಸ್? ಓತ್ ಟು. ಓತ್ ಟು ಏನಕ್ಕೆ ನಾವು ಹೇಳ್ತೀವಿ? ಡ್ಯೂಟಿ ಅಥವಾ ಮಾರಲ್ ಆಬ್ಲಿಗೇಷನ್. ದಟ್ ಇಸ್ ಮೋರ್ ಲೈಕ್ ಅ ಪ್ಲೆಡ್ಜ್. ಪ್ಲೆಡ್ಜ್ ತೊಗೊಳ್ತಾ ಇದ್ದೀನಿ, ಐ ಪ್ಲೆಡ್ಜ್ ಟು ಟೇಕ್ ಕೇರ್ ಆಫ್ ಮೈ ಕಂಟ್ರಿ, ಐ ಪ್ಲೆಡ್ಜ್ ಟು ಸರ್ವ್ ಮೈ ನೇಷನ್. ಈ ಥರ ನಾವು ಓತ್ ಟು ಅಂತ ಹೇಳ್ತೀವಿ. ಯು ಓತ್ ಟು ಸರ್ವ್ ಯೋರ್ ಮದರ್ಲ್ಯಾಂಡ್. ಪ್ಲೆಡ್ಜ್ ತೊಗೊಳ್ತಾ ಇದ್ದೀನಿ ನಾನು. ಓಕೆ, ಇಟ್ ಈಸ್ ಮೋರ್ ಲೈಕ್ ಅ ಫಾರ್ಮಲ್ ಆಗಿ ಹೇಳೋದಕ್ಕೆ ವಿ ಯೂಸ್ ಓತ್ ಟು. ಯು ಓತ್ ನಾಟ್ ಟು ಟೇಕ್ ಫ್ಯಾಟಿ ಫುಡ್. ಓಕೆ, ಅಂದರೆ ಆಚೆ ಕಡೆ ತುಂಬ ಫ್ಯಾಟಿ ಫುಡ್ನ ತಿನ್ನಲ್ಲ, ಜಂಕ್ ಫುಡ್ ತಿನ್ನಲ್ಲ. ಬಟ್ ಎಷ್ಟು ಜನ ಇದ್ರ ಮೇಲೆ ಓತ್ ತೊಗೊಂಡು ಕೈ ಕೊಟ್ಟಿದ್ದೀರಾ? ನಮಗೆ ಗೊತ್ತು. ನೆಕ್ಸ್ಟ್, ಓತ್ ಟು ಪ್ಲಸ್ ಹ್ಯಾವ್. ಇದನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಅಗೇನ್ ರಿಲೇಷನ್ ಟು ಪಾಸ್ಟ್. ಹಿಂದೆ ಇದು ಮಾಡಬೇಕಾಗಿತ್ತು ನನ್ನ ಡ್ಯೂಟಿನ, ಆದರೆ ನಾನು ಮಾಡಿಲ್ಲ, ಆ ಒಂದು ಇದಕ್ಕೋಸ್ಕರನೇ. ಆ್ಯಂಡ್ ದಟ್ ವಾಸ್ ನೆಗ್ಲೆಕ್ಟೆಡ್ ಇನ್ ದ ಪಾಸ್ಟ್. ಓಕೆ, ಆ ಒಂದು ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ. ಯು ಓತ್ ಟು ಹ್ಯಾವ್ ಟೇಕನ್ ಕೇರ್ ಆಫ್ ಯೋರ್ ಪೇರೆಂಟ್ಸ್. ಅಂದರೆ ನೀನು ಪ್ಲೆಡ್ಜ್ ಮಾಡಿ, ಪ್ರಮಾಣ ಮಾಡಿದೆ ನಿಮ್ಮ ತಂದೆ ತಾಯಿನ ನೋಡ್ಕೊಳ್ತೀನಿ ಅಂತ. ನಿನ್ನ ಡ್ಯೂಟಿನ ನೀನು ಮಾಡಿಲ್ಲ, ನೀನು ನೆಗ್ಲೆಕ್ಟ್ ಮಾಡಿದ್ಯಾ. ಸೊ ದಟ್ ಈಸ್ ವಾಟ್ ಇಟ್ ಮೀನ್ಸ್. ಯು ಓತ್ ಟು ಹ್ಯಾವ್ ಸರ್ವ್ಡ್ ಯೋರ್ ನೇಷನ್. ನೀನು ನಿನ್ನ ನೇಷನ್ನ ಸರ್ವ್ ಮಾಡ್ತೀನಿ ಅಂತ ಪ್ಲೆಡ್ಜ್ ಮಾಡಿದ್ದೆ, ಬಟ್ ಯು ಹ್ಯಾವ್ ನಾಟ್ ಡನ್. ಹಿ ಓತ್ ನಾಟ್ ಟು ಹ್ಯಾವ್ ಸ್ಮೋಕ್ಡ್ ಇನ್ ದ ಬಸ್. ಸೊ ಬಸ್ಸಲ್ಲಿ ಸ್ಮೋಕ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದೆ ಅಥವಾ ಪ್ಲೆಡ್ಜ್ ಮಾಡಿದೆ, ಬಟ್ ಯು ಹ್ಯಾವ್ ಸ್ಮೋಕ್ಡ್. ಓಕೆ, ಆ ಅರ್ಥದಲ್ಲಿ ವಿ ಯೂಸ್ ದಿಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಯೂಸ್ ಟು. ಓಕೆ,
ಸೊ ಯೂಸ್ ಟು ಅನ್ನೋದು ಎಲ್ಲಿ ಬಳಸ್ತೀವಿ? ಅಗೇನ್ ಹ್ಯಾಬಿಚುವಲ್ ಆ್ಯಕ್ಷನ್ ಅಥವಾ ಪಾಸ್ಟ್ ರೊಟೀನ್ಗೆ ನಾವು ಯೂಸ್ ಟು ಅಂತ ಬಳಸ್ತೀವಿ. ಹ್ಯಾಬಿಚುವಲ್ ಆ್ಯಕ್ಷನ್ ಅಂತಂದರೆ ಹಿ ಯೂಸ್ ಟು ಗೋ ಟು ಡೆಲ್ಲಿ ಬೈ ಕಾರ್. ಸೊ ಮುಂಚೆ ಡೆಲ್ಲಿಗೆ ಕಾರ್ ಮುಖಾಂತರ ಹೋಗ್ತಿದ್ದ. ಓಕೆ, ದೀನಾ ಯೂಸ್ ಟು ಸ್ಟಡಿ ಅಟ್ ನೂನ್ ಅಂದರೆ ದೀನಾ ಸಾಯಂಕಾಲ ಓದ್ಕೊಳ್ತಿದ್ರು. ಓಕೆ, ಶಿ ಯೂಸ್ ಟು ಗೋ ಔಟ್ ವಿತ್ ಮೀ ಇನ್ ದ ಮಾರ್ನಿಂಗ್. ಅವರು ನನ್ನ ಜೊತೆ ಬೆಳಗ್ಗೆ ಆಚೆ ಕಡೆ ಹೋಗ್ತಿದ್ರು, ಬಟ್ ಇವಾಗ ಹೋಗ್ತಾ ಇಲ್ಲ. ಓಕೆ, ಆ ಥರ ಅರ್ಥ. ಸೊ ಇಟ್ ಇಸ್ ಯೂಸ್ ಟು ಅಂದರೆ ಇಟ್ ರೆಫರ್ಸ್ ಟು ದಿ ಪ್ರೀವಿಯಸ್ ಆ್ಯಕ್ಷನ್, ಬಟ್ ಇವಾಗ ಅದು ನಡೀತಾ ಇರಲ್ಲ. ಓಕೆ, ಇವಾಗ ಆ ಒಂದು ಆ್ಯಕ್ಷನ್ ನಡೀತಾ ಇರಲ್ಲ. ಹಿ ಯೂಸ್ ಟು ಪ್ಲೇ ಹಾಕಿ, ಮುಂಚೆ ಆಡ್ತಿದ್ದ ಬಟ್ ಇವಾಗ ಆಡಲ್ಲ. ಶಿ ಯೂಸ್ ಟು ವರ್ಕ್ ಬಿಫೋರ್ ಮ್ಯಾರೇಜ್, ಮದುವೆಗಿಂತ ಮುಂಚೆ ಕೆಲಸ ಮಾಡ್ತಿದ್ರು ಬಟ್ ಇವಾಗ ಮಾಡಲ್ಲ. ಸೊ ದಟ್ ಇಸ್ ವಾಟ್ ಇಸ್ ಯೂಸ್ ಟು. ಯೂಸ್ ಟು ಅಂದರೆ ಅದರದೇ ಆದ ವಿಚ್ ರೆಫರ್ಸ್ ಟು ಹ್ಯಾಬಿಚುವಲ್ ಆ್ಯಕ್ಷನ್ ವಿಚ್ ವಾಸ್ ಟೇಕಿಂಗ್ ಪಾರ್ಟ್ ಇನ್ ದ ಲಾಸ್ಟ್. ಓಕೆ, ನೆಕ್ಸ್ಟ್ ದಿಸ್ ಇಸ್ ದ ಲಾಸ್ಟ್ ಸೆಗ್ಮೆಂಟ್, ನೀಡ್ ಆ್ಯಂಡ್ ನೀಡ್ ನಾಟ್. ಸೊ ಇದರಲ್ಲಿ ನಾವು ಎರಡು ಥರದ್ದು ನೆನ್ಪಿಟ್ಕೊಳ್ಬೇಕು. ಸೊ ನೀಡ್ ಮತ್ತು ನೀಡ್ ನಾಟ್ ಅನ್ನೋದು ಎಲ್ಲಿ ಬಳಸ್ತೀವಿ ಅಂತ. ಸೊ ಯು ಸಿ, ನೀಡ್ ಅನ್ನೋದನ್ನ ನಾವು ಎರಡು ರೀತಿ ಬಳಸ್ತೀವಿ. ಒಂದು ಆಕ್ಸಿಲರಿ ವರ್ಬ್ ಆಗಿ ಬಳಸ್ತೀವಿ, ಇನ್ನೊಂದು ಮೇನ್ ವರ್ಬ್ ಅಥವಾ ಆರ್ಡಿನರಿ ವರ್ಬ್ ಆಗಿ ಬಳಸ್ತೀವಿ. ದಿಸ್ ಇಸ್ ಆರ್ಡಿನರಿ. ಓಕೆ, ಇಟ್ ಈಸ್ ಆರ್ಡಿನರಿ. ನಾವು ಮೇನ್ ವರ್ಬ್ ಅಥವಾ ಆರ್ಡಿನರಿ ವರ್ಬ್ ಆಗಿನೂ ಬಳಸ್ತೀವಿ. ಯಾವಾಗ ನಾವು ಆಕ್ಸಿಲರಿ ವರ್ಬ್ ಆಗಿ ಬಳಸ್ತೀವೋ ಆವಾಗ ನೀಡನ್ನ ಒಂದು ಇಂಟರೋಗೇಟಿವ್ ಫಾರ್ಮಲ್ಲಿ ಅಥವಾ ನೆಗೆಟಿವ್ ಫಾರ್ಮಲ್ಲಿ ಮಾತ್ರ ಬಳಸಬೇಕು. ಓಕೆ, ವೆನ್ ಇಟ್ ಇಸ್ ಯೂಸ್ಡ್ ಆಸ್ ಆಕ್ಸಿಲರಿ ಅಂದರೆ ಹೆಲ್ಪಿಂಗ್ ವರ್ಬ್ ಅಥವಾ ಕನೆಕ್ಟಿಂಗ್ ವರ್ಬ್ ಆಗಿ ನಾನು ನೀಡನ್ನ ಬಳಸುವಾಗ ಇಟ್ ಶುಡ್ ಬಿ ಆಲ್ವೇಸ್ ಯೂಸ್ಡ್ ಇನ್ ನೆಗೆಟಿವ್. ಸಾರಿ ಗೈಸ್, ಸಾರಿ ಫಾರ್ ದಿ ಸ್ಪೆಲ್ಲಿಂಗ್ ಮಿಸ್ಟೇಕ್. ನೆಗೆಟಿವ್ ಫಾರ್ಮ್ ಆ್ಯಂಡ್ ಇಂಟರೋಗೇಟಿವ್ ಫಾರ್ಮ್ ಇದರಲ್ಲೇ ಬಳಸಬೇಕು ವಿತ್ ಡೈರೆಕ್ಟ್ ಇನ್ಫಿನಿಟಿವ್ಸ್. ಓಕೆ, ವಿತ್ ಡೈರೆಕ್ಟ್ ಇನ್ಫಿನಿಟಿವ್ಸ್. ಸಿ ಫಾರ್ ಎಕ್ಸಾಂಪಲ್, ಐ need I write to him? So this is infinitive, direct infinitive. Guys, infinitive ಈ ವಾರ ಪೂರ್ತಿ ಅದೇ ಮಾಡ್ಕೊಂಡಿದ್ದೀವಿ. ಒಂದ್ಸತಿ ಓದ್ಕೊಳ್ಳಿ. ಅದು ವರ್ಬ್ನ ನಾನ್ ಫಿನೈಟ್ ವರ್ಬ್ನ ಮೊದಲನೇ ಫಾರ್ಮ್ ಇನ್ಫಿನಿಟಿವ್. ಸೊ ಇಟ್ ಈಸ್ ಆಲ್ವೇಸ್ ಅಕಂಪನಿಡ್ ಬೈ ಟು ಅಲ್ವಾ? ಆಯಿತು. ಸೊ ನೀಡ್ ಐ ರೈಟ್ ಟು ಹಿಮ್, ನಾನು ಅವನಿಗೆ ಬರೀಬೇಕಾ? ಸೊ ದಿಸ್ ಈಸ್ ಯೂಸ್ಡ್ ಇನ್ ದ ಫಾರ್ಮ್ ಆಫ್ ಆಕ್ಸಿಲರಿ ವರ್ಬ್. ಓಕೆ, ಹಿ ನೀಡ್ ನಾಟ್ ಗೋ ದೇರ್. ಅಗೇನ್ ನೆಗೆಟಿವ್ ಫಾರ್ಮಲ್ಲಿ ಯೂಸ್ ಮಾಡಿದ್ದೀನಿ. ಸೊ ನೀಡ್ ಇಸ್ ಎನ್ ಆಕ್ಸಿಲರಿ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಗೋ ಈಸ್ ದ ಮೇನ್ ವರ್ಬ್. ಎರಡು ವರ್ಬ್ ಇದೆಯಾ? ಸೊ ಗೋ ಈಸ್ ದ ಮೇನ್ ವರ್ಬ್. ಸೊ ನೀಡ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಇಟ್ ಇಸ್ ಜಸ್ಟ್ ಹೆಲ್ಪಿಂಗ್ ದಿ ಮೇನ್ ವರ್ಬ್. ಮೇನ್ ವರ್ಬ್ಗೆ ಹೆಲ್ಪ್ ಮಾಡ್ತಾ ಇದೆ ಅಷ್ಟೇ. ರೋಹಿತ್ ನೀಡ್ ನಾಟ್ ಫೋನ್ ಹರ್. ಸೊ ಹಿಯರ್ ಫೋನ್ ಕಾಲ್ ಮಾಡೋದು, he did not to make a call. ದಿಸ್ ಇಸ್ ದ ಮೇನ್ ವರ್ಬ್. ಸೊ ಇಲ್ಲಿ ನೀಡ್ ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿ ನಾನು ಬಳಸ್ತಾ ಇದ್ದೀನಿ. ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ ಆಗಿ ನಾನು ಬಳಸುವಾಗ ನೀಡನ್ನ ಅದು ನೆಗೆಟಿವ್ ಅಲ್ಲಿರಬೇಕು ಅಥವಾ ಇಂಟರೋಗೇಟಿವ್ ಫಾರ್ಮಲ್ಲೇ ಇರಬೇಕು. ಸೊ ಇದರಲ್ಲಿ ಇಂಟರೋಗೇಟಿವ್ ಫಾರ್ಮಲ್ಲಿದೆ, ಈ ಎರಡೂ ಕೇಸಸಲ್ಲಿ ನೆಗೆಟಿವ್ ಫಾರ್ಮಲ್ಲಿ ಇದೆ. Right? You need not to work here. So you do not. Here do is the auxiliary verb. So ಇಲ್ಲಿ do is the helping verb. Do not need is the main verb. So ಯಾವಾಗ ನಾನು ಮೇನ್ ವರ್ಬ್ ಆಗಿ ಬಳಸ್ತೀನೋ ಅಥವಾ ಯಾವಾಗ ದಟ್ ಈಸ್ ಆರ್ಡಿನರಿ ವರ್ಬ್ ಆಗಿ ಬಳಸ್ತೀನೋ ಇಟ್ ಶುಡ್ ಬಿ ನಾರ್ಮಲ್ ಆಗಿ ಬಳಸ್ಬೋದು. ಬಟ್ ಅದು ಆಕ್ಸಿಲರಿ ವರ್ಬ್ ಇದ್ದಾಗ ಮಾತ್ರ ನೀಡ್ನ ಐ ಮಸ್ಟ್ ಯೂಸ್ ಇಟ್ ಈದರ್ ಇನ್ ನೆಗೆಟಿವ್ ಫಾರ್ಮ್ ಆರ್ ಇನ್ ದಿ ಇಂಟರೋಗೇಟಿವ್ ಫಾರ್ಮ್. ಓಕೆ, ನೆಕ್ಸ್ಟ್ he needs to work hard. So again ಇಲ್ಲಿ needs it is acting both as main verb and auxiliary verb. ಒಂದೇ verb ಅಲ್ಲಿ ಸಾಕಾಗಿದೆ. So it is fine. ಇದು ಎರಡು it is used in the form of main verb, so that is okay. But ಈ ಮೂರಲ್ಲೂ we are using it in the form of auxiliary verb. helping verb ರೀತಿ ಬಳಸಿದ್ದೀನಿ. helping verb ನ ಹೆಂಗೆ ಕಂಡುಹಿಡಿತೀವಿ ಅಂದರೆ ರೈಟ್ ಇನ್ನೊಂದು verb ಇದೆಯಾ? ಸೊ ಈ ರೈಟ್ ಅನ್ನೋದು ಮೇನ್ verb ಆಗಿದೆ. ಸೊ ರೈಟ್ is there and need is there. So need, it is acting. ಏನಕ್ಕೆ need to write to him? That is, it is helping. Need right ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್ ಗೋ ಇದೆಯಾ? ಗೋ ಇಸ್ ಅ ಮೇನ್ ವರ್ಬ್. ಗೋಗೆ ಮುಂಚೆ ನೀಡ್ ಇದೆ. ಸೊ ನೀಡ್ ಹಿಯರ್ ಇಸ್ ಆಕ್ಟಿಂಗ್ ಆಸ್ ಹೆಲ್ಪಿಂಗ್ ವರ್ಬ್ ಆರ್ ದಿ ಆಕ್ಸಿಲರಿ ವರ್ಬ್. ಓಕೆ, ನೆಕ್ಸ್ಟ್ ಫೋನ್ ಆ್ಯಂಡ್ ನೀಡ್ ಆಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಕ್ಲಿಯರ್? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಆಲ್ ಆಫ್ ಯು. ಸೊ ನೀಡನ್ನ ಯಾವಾಗ ಹೆಂಗೆ ರೆಪ್ರೆಸೆಂಟ್ ಮಾಡ್ಕೊಳ್ಬೇಕು ಅನ್ನೋದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆಲ್ಸೋ ನೀಡ್ ನಾಟ್ ಪ್ಲಸ್ ಹ್ಯಾವ್ ಅನ್ನೋದು ನಾನು ಯಾವಾಗ ಬಳಸ್ತೀನಿ ಅಂತಲೂ ನೋಡ್ಕೊಳ್ಳಿ. ಸೊ ಯಾವಾಗ ಬಳಸ್ತೀನಿ ಅಂತಂದರೆ ನಾನು ಏನೋ ಒಂದು ಪಾಸ್ಟ್ ಆ್ಯಕ್ಷನ್ ಮಾಡಿದ್ದೆ ಆದರೆ ಅದರ ಅವಶ್ಯಕತೆ ಇರಲಿಲ್ಲ, ಆದರೆ ಮಾಡಿಬಿಟ್ಟೆ, ಆವಾಗ ವಿ ಯೂಸ್ ನೀಡ್ ನಾಟ್ ಪ್ಲಸ್ ಹ್ಯಾವ್. ಕ್ಲಿಯರ್? ಸೊ ಯು ಕ್ಯಾನ್ ಸಿ ದಿ ಎಕ್ಸಾಂಪಲ್. ಯು ನೀಡ್ ನಾಟ್ ಹ್ಯಾವ್ ಗಾನ್ ದೇರ್. ಅಲ್ಲಿ ಹೋಗೋ ಅವಶ್ಯಕತೆ ಇರಲಿಲ್ಲ, ಯಾಕೆ ಹೋದೆ? ಬಟ್ ಅಲ್ಲಿ ಹೋಗಿದ್ದಾರೆ. ಕ್ಲಿಯರ್? ರೋಹಿತ್ ನೀಡ್ ನಾಟ್ ಹ್ಯಾವ್ ಫೋನ್ಡ್ ಹರ್ ಯೆಸ್ಟರ್ಡೇ. ರೋಹಿತ್ ಅವಳಿಗೆ ಫೋನ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಫೋನ್ ಮಾಡಿದ್ದಾನೆ. ಕ್ಲಿಯರ್? ದಟ್ ಈಸ್ ವೆನ್ ವಿ ಯೂಸ್ ನೀಡ್ ನಾಟ್ ಪ್ಲಸ್ ಹ್ಯಾವ್. ಒಂದು ಆ್ಯಕ್ಷನ್ನು ಹಿಂದೆ ನಡೆದಿರೋದು ಅದ್ರ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಮಾಡಿದ್ದಾರೆ, ಆವಾಗ ವಿ ಯೂಸ್
need not. So guys, I hope this have helped you. Modal verbs will be very very important. ನಿಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಮಿನೇಷನಲ್ಲಿ ಕೂಡ ಅದು ಕೇಳೋ ಅಂಥ ಟಾಪಿಕ್ ಅದು. ಸೊ ಎರರ್ ಸ್ಪಾಟಿಂಗ್ ಆಗ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಇದು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಈ ಥರ ಟಾಪಿಕ್ಸಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯಾವಾಗ ಯಾವ ಮಾಡಲ್ ವರ್ಬ್ಸ್ನ ಬಳಸ್ತೀನಿ ಮತ್ತು ಹ್ಯಾವ್ ಜೊತೆ ಬಳಸುವಂಥ ಮಾಡಲ್ ವರ್ಬ್ಸ್ ಯಾವ ಸಂದರ್ಭದಲ್ಲಿ ಅಂದರೆ ಸಿಚುವೇಷನಲ್ಲಿ ಬಳಸಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಸೊ ದ್ಯಾಟ್ ಈಸ್ ಆಲ್ ಫಾರ್ ಟುಡೇಸ್ ಸೆಷನ್. I hope you guys have started your preparation. Thank you all very much and have a nice day and all the very best for your examination. Thank you.